ಥ್ಯಾಂಕ್ ಯು. ಸೊ ವೆಲ್ಕಮ್ ಟು ಹೈ ಫೈ ಸ್ಪೇಸ್ ಮೈ ಫ್ರೆಂಡ್ಸ್. ಬಾರ್ನ್ ಟು ಚೇಂಜ್ ದ ವರ್ಲ್ಡ್ ಅಂತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ. ಖಂಡಿತವಾಗ್ಲೂ ಈ ಪ್ರಪಂಚವನ್ನು ಇದು ಬದಲಾಯಿಸಲು ಸೃಷ್ಟಿಸಲ್ಪಟ್ಟಿರುವಂತಹ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್. ನೋಡಿ, ಪ್ರಪಂಚದಲ್ಲಿ ಪ್ರತಿದಿನ ನಾವು ಹುಟ್ಟಾಗ್ಲಿಂದ ನಾವು ಸಾಯೋವರೆಗೂ ಕೂಡ ಈ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ವಿಷಯಗಳಿಂದ ನಮ್ಮಲ್ಲಿ ಕೂಡ ಬದಲಾವಣೆ ಬರ್ತಾನೆ ಇರತ್ತೆ ಪ್ರತಿಯೊಂದು ಕ್ಷಣದಲ್ಲೂ. ಹಾಗೆ ನಾವೆಲ್ಲರೂ ಸೇರಿ ಕೂಡ ಬೇರೆಯವ್ರನ್ನ ಕೂಡ ಬದಲಾಯಿಸ್ತಾ ಇರ್ತೀವಿ. ಅದು ನಮ್ಗೆ ಗೊತ್ತಿಲ್ಲದೇನೆ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ. ಅಂತಂದ್ರೆ ನಾವ್ ಯಾರು ಅದನ್ನ ಗಮನಿಸಿರಲ್ಲ. ಅದ್ರ ಕಡೆ ನಮ್ಮ ಗಮನ ಯಾಕೆ ಹೋಗಿರಲ್ಲ ಹೇಳಿ? ಬಿಕಾಸ್ ನಮ್ಮ ಲೈಫ್ ತುಂಬಾ ಬ್ಯುಸಿ ಆಗಿದೆ. ಯಾವ್ದ್ರಲ್ಲಿ ಬ್ಯುಸಿ ಇದೆ? ಕಷ್ಟಪಟ್ಟು ನಾವು ದುಡ್ಡುಗೋಸ್ಕರ ಅಂತ ಏನ್ ದುಡಿಮೆ ಒದ್ದಾಡ್ತಾ ಇದ್ದೀವಿ, ಅದ್ರಲ್ಲಿ ನಮಗ್ ಬೇಕಾಗಿರೋಷ್ಟು ದುಡಿಮೆ ಬರದೆ ಒದ್ದಾಡ್ಕೊಂಡು ಹಗಲು ರಾತ್ರಿಗಳು ಸುಮ್ನೆ ಹಂಗ್ ಹೋಗ್ತಾ ಇದೆ ವಿನಃ ನಮ್ಗೆ ಯಾವ ಒಂದು ರೀತಿಯ ಸಕ್ಸಸ್ ಕಂಡಿಲ್ಲ. ಯಾರು ಇಲ್ಲಿ ಖುಷಿ ಪಟ್ಟಿಲ್ಲ. ನನ್ನ ಡ್ರೀಮ್ಸ್ ಏನಿದೆಯೋ, ನನ್ನ ಡಿಸೈರ್ಸ್ ಏನಿದೆಯೋ, ನಾನು ಏನೆಲ್ಲ ಇಷ್ಟಪಟ್ಟಿದ್ದೀನೋ ಅದ್ರಲ್ಲಿ ಅಟ್ಲೀಸ್ಟ್ ಒಂದು 25% ಆದ್ರೂ ನನಗೆ ಸಿಕ್ಕಿದೆ, ನಾನು ಸಂತೋಷವಾಗಿದ್ದೀನಿ ಅಂತ ಹೇಳುವಂತಹ ವ್ಯಕ್ತಿ ಯಾರು ಇಲ್ಲ ಅಂತ ಅನ್ಸತ್ತೆ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ದೇವ್ರಿಗೆ ನಾವು ಎಷ್ಟೋ ಮೊರೆ ಹೋಗಿದೀವಿ, ಏನೆಲ್ಲಾ ಪೂಜೆಗಳು ಮಾಡಿದೀವಿ, ಎಷ್ಟೆಲ್ಲಾ ಕೇಳ್ಕೊಂಡಿದೀವಿ, ಹಾಗೆ ತುಂಬಾ ಒಳ್ಳೊಳ್ಳೆ ಕೆಲ್ಸಗಳನ್ನೂ ಮಾಡಿದೀವಿ. ಹಾಗಾದ್ರೂ ದೇವ್ರ ಏನಾದ್ರೂ ಮೆಚ್ಚಿ ನಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾನ ಅಂತ ಎಷ್ಟೆಲ್ಲಾ ಏನು ಮಾಡಿದ್ರು ಕೂಡ ಇಲ್ಲಿವರೆಗೂ ಒಂಚೂರು ಪಾರು ಏನೋ ಚೇಂಜಸ್ ಬಂದಿದ್ರು ಕೂಡ ನಮ್ಮ ಲೈಫ್ ಅಲ್ಲಿ ಸಂಪೂರ್ಣವಾಗಿ ನಾವು ಅನ್ಕೊಂಡ ರೀತಿಯಲ್ಲಿ ನಮ್ಮ ಲೈಫ್ ಸಾಗ್ತಾ ಇಲ್ಲ. ಹಾಗಾಗಿ ನಮ್ಗೆ ಯಾವ ಒಂದು ಸ್ಥಿತಿನಲ್ಲಿ ನಾವು ಬಂದಿದೀವಿ ಅಂತಂದ್ರೆ, ಇಷ್ಟೇನಾ, ಇನ್ನು ಮುಂದಕ್ಕೆ ಏನಪ್ಪಾ, ದಿನ ಹಿಂಗಿನ್ನು ಡೌನ್ ಆಗ್ತಾನೆ ಇದೆಯಲ್ಲ, ಒಳ್ಳೆ ಕೆಲ್ಸ ಸಿಗ್ತಾ ಇಲ್ಲ, ಕೆಲ್ಸ ಸಿಕ್ಕಿರೋದ್ರಲ್ಲಿ ಬರ್ತಾ ಇರೋ ದುಡ್ಡು ಸಾಕಾಗ್ತಾ ಇಲ್ಲ, ಬರ್ತಾ ಇರೋ ದುಡ್ಡು ಶೋರ್ ಶಾರ್ಟ್ ಆಗಿ ಇಷ್ಟಿಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕೆ ಅಂತಂದ್ರೆ ದೇರ್ ಇಸ್ ನೋ ಸೆಕ್ಯೂರಿಟಿ. ಆ ಬರ್ತಾ ಇರೋ ದುಡ್ಡು ಯಾವ್ದಕ್ಕೂ ಸಾಕಾಗೋದಿಲ್ಲ ಅಂತಂದ್ರೆ ದಿನಕ್ಕೂ ಈ ಕಡೆ ಬೆಲೆಗಳು ಹೆಚ್ಚಾಗ್ತಾ ಇದೆ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇದೆ. ಏನಪ್ಪಾ ಅಂತ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರುವಂತಹ ಈ ಒಂದು ವಂಡರ್ಫುಲ್, ಈ ತುಂಬಾ ಕಷ್ಟವಾದಂತ ಪರಿಸ್ಥಿತಿನಲ್ಲಿ ಈ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನಮ್ಗೆ ದೇವ್ರ ಕಡೆಯಿಂದ ಒಂದು ವರದಾನವಾಗಿ ಬಂದಿದೆ 2025 ನಲ್ಲಿ. ಸೊ ಹೆಲ್ಪಿಂಗು, ಕೇರಿಂಗು, ಶೇರಿಂಗು ಮಾಡ್ಕೊಂಡು ತುಂಬಾ ಈಸಿಯಾಗಿ ನಮ್ಮ ಡೆಸ್ಟಿನಿನ ನಾವು ಚೇಂಜ್ ಮಾಡ್ಕೋಬಹುದು. ಡೆಸ್ಟಿನಿ ಅಂತಂದ್ರೆ ನಮ್ಮ ಹಣೆ ಬರಹವನ್ನು ನಾವು ಚೇಂಜ್ ಮಾಡ್ಕೋಬಹುದು ಅಂತ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಒಂದ್ ಕಡೆ ನಾವು ಪ್ರೇಯರ್ಸ್ ಮಾಡ್ಕೊಂಡ್ವಿ, ಇನ್ನೊಂದು ಕಡೆ ನಾವು ಒಳ್ಳೆ ಕೆಲ್ಸಗಳು ಮಾಡಿದ್ವಿ. ಇದರಿಂದ ನಮ್ಮ ಪಾಪ ಕರ್ಮಗಳನ್ನೆಲ್ಲಾನು ತೊಳ್ಕೊಂಡಾಗಿದೆ, ನಮ್ಗೆ ಪುಣ್ಯ ಸಿಗ್ತಾ ಇದೆ, ನಮಗೆ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ನಮಗ್ ನಾವೇ ಮೋಟಿವೇಟ್ ಮಾಡ್ಕೊಂಡು ಇಲ್ಲಿ ತನಕ ಹೇಳ್ಕೊಂಡ್ ಬಂದ್ವಲ್ವಾ. ಈಗ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಅಂತ ಒಂದು ಟೈಮ್ ಬಂದಿದೆ. ನೋಡಿ ಇವಾಗ ನಿಮ್ಮ ಲೈಫ್ ಅಲ್ಲಿ ಎಂತೆಂತ ಬದಲಾವಣೆಗಳು ನೀವು ನೋಡೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಈ ಪ್ಲಾಟ್ಫಾರ್ಮ್ ವಿಷಯ ನಾನು ನಿಮ್ಗೆ ಎಲ್ಲ ತಿಳಿಸಿದ ಮೇಲೆ ನಿಮ್ಗೆ ಅರ್ಥ ಆಗತ್ತೆ. ಹೌದು, ನಿಜವಾಗ್ಲೂ ನಮ್ಮ ಕಷ್ಟಗಳಿಗೆ ಫುಲ್ ಸ್ಟಾಪ್ ಹೇಳುವಂತಹ ಟೈಮ್ ಬಂದಿದೆ ಅಂತ. ಹೈಫೈ ಸ್ಪೇಸ್ ಅನ್ನೋದು ಫುಲ್ಲಿ ಆಟೋಮೇಟೆಡ್, ಇನ್ನೋವೇಟಿವ್ ಅಂತಂದ್ರೆ ತುಂಬಾ ಹೊಸ ರೀತಿಯ, ಡೊನೇಷನ್ ಬೇಸ್ಡ್ ಅಂತಂದ್ರೆ ದಾನವನ್ನು ಕೊಡುವಂತಹ, ಕ್ರೌಡ್ ಫಂಡಿಂಗ್ ಅಂತಂದ್ರೆ ಪಬ್ಲಿಕ್ ಎಲ್ರೂ ಸೇರ್ಕೊಂಡು ಯಾರೋ ಒಬ್ಬರಿಗೆ ಯಾವ್ದೋ ಒಂದು ಪ್ರಾಬ್ಲಮ್ಗೋಸ್ಕರ ಅಂತ ದಾನ ಮಾಡಿ ಹೆಲ್ಪ್ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್. ಏನ್ ಮೇಡಮ್, ನಾವೇ ಕಷ್ಟದಲ್ಲಿದ್ದೀವಿ, ನಮ್ಮನ್ ತಿರುಗಿ ದಾನ ಮಾಡುವಂತೀರ ಅಂತ ಇದ್ರಲ್ವಾ? ಓಕೆ, ನೀವ್ ಕಷ್ಟದಲ್ಲಿದ್ರು ಕೂಡ ಇಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ನಿಮ್ಮಂತ ಲಕ್ಷಾಂತರ ಜನ ಇದ್ದಾರೆ ಫ್ರೆಂಡ್ಸ್. ಎಲ್ರೂನು ಕಷ್ಟದಲ್ಲಿರೋರೇ ಇಲ್ಲಿ ಸೇರ್ಕೊಂತ ಇರೋದು. ಅಂತಂದ್ರೆ ನೋಡಿ, ಇವಾಗ ನಿಮ್ಗೊಂದ್ ಸಾಲ ಇರ್ಬೋದು, ನನಗೊಂದ್ ಸಾಲ ಇರ್ಬೋದು. ನಮಗ್ ಸಾಲ ಬೇಕು ಅಂತ ನಾವು ಎಲ್ಲಿಂದನೋ ತಗೊಂಡಿರ್ತೀವಿ, ಅದನ್ನ ಕಟ್ಟೋದಕ್ ಆಗೋದಿಲ್ಲ, ನಾವು ತೀರ್ಸೋದಕ್ ಆಗೋದಿಲ್ಲ. ಆವಾಗ ಅದನ್ನ ತೀರ್ಸಕ್ಕೆ ಅಂತ ಮತ್ತೆ ಇನ್ನೊಂದು ಸಾಲಕ್ಕೆ ಅಂತ ಹೋಗ್ತೀವಲ್ವಾ, ಅದನ್ನ ತೀರ್ಸಕ್ಕೆ ಅಂತ ಒಂದ್ 3ನೇ ಸಾಲಕ್ಕೆ ಅಂತ ಹೋಗ್ತೀವಲ್ವಾ. ಅಂತ ಸಾಲಗಳೆಲ್ಲ ನಾವೆಲ್ಲಾದ್ರೂ ತಗೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದ್ ಬ್ಯಾಂಕ್ ಹತ್ರ ನಾವು ಕೇಳಿದ್ವಿ ಅಂತಂದ್ರೆ, ಆ ಬ್ಯಾಂಕ್ ಅಲ್ಲಿ ನಿಮ್ಮನ್ನ ಒಂದು ಫಸ್ಟ್ ಮೆಂಬರ್ಶಿಪ್ ತಗೋ ಅಂತ ಹೇಳ್ತಾರೆ, ಹೌದಾ? ಅದ್ರಲ್ಲಿ ಅದೇನೋ ಶೇರ್ಗಳು ತಗೋ ಅಂತ ಹೇಳ್ತಾರೆ, ಏನೇನೋ ಇರುತ್ತೆ ಅವ್ರ ಪ್ರೊಸೀಜರ್ಸ್. ಮತ್ತೆ ನಾವು ಅಕಸ್ಮಾತ್ ಯಾವ್ದೋ ಚೀಟಿ ಕಟ್ತಾ ಇದೀವಿ ಅಂತ ಅನ್ಕೊಳ್ಳೋಣ, ಈ ಮನೆಗಳೆಲ್ಲ ಹಾಕ್ತಾರೆ ಅಂತದ್ ಯಾವ್ದೋ ಒಂದ್ ಚೀಟಿಗೆ ನಾವು ಸೇರ್ಕೊಂಡಿದೀವಿ ಅಂತಂದ್ರೆ ಅಲ್ಲಿ ಕೂಡ ನಮ್ಗೆ ದುಡ್ಡು ಬರುತ್ತೆ. ಆದರೆ ಅಲ್ಲಿ ನಾವೊಂದು ಮೆಂಬರ್ಶಿಪ್ ತಗೊಂಡಿರ್ಬೇಕು. ಅದೇ ರೀತಿ ಇಲ್ಲಿ ಕೂಡ ನಾವೊಂದು ಮೆಂಬರ್ಶಿಪ್ ತಗೊಂಡರೆ ನಮ್ಮಂತ ಯಾರೆಲ್ಲ ನಾವು ಇಲ್ಲಿ ಈ ಪ್ಲಾಟ್ಫಾರ್ಮ್ ನಲ್ಲಿ, ಈ ಕಮ್ಯುನಿಟಿನಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದೀವಿ, ನಾವೇ ಒಬ್ರೊಬ್ರಿಗೆ ಹೆಲ್ಪ್ ಮಾಡ್ಕೊಳ್ಳುವಂತಹ ಒಂದು ವಂಡರ್ಫುಲ್ ವೇದಿಕೆ ಇದು.
ಸೊ ಇಲ್ಲಿ ನಾವು ಒಮ್ಮೆ ಮಾತ್ರ ನಮ್ಮ ಕೈಯಿಂದ ಒಂದು ಡೊನೇಷನ್, ಒಂದು ದಾನವನ್ನು ಕೊಟ್ಟಾಗ ನಮ್ಗೆ ಲೈಫ್ ಲಾಂಗ್ ರಿಟರ್ನ್ ಡೊನೇಷನ್ಸ್ ಬಂದು ಬೇರೆಯವರ ಹತ್ರ ಇಂದ ನಮಗೆ ಹೆಲ್ಪ್ ಆಗತ್ತೆ. ಮತ್ತೆ ಈ ರೀತಿಯಲ್ಲಿ ನಮ್ಗೆ ಬರುವಂತಹ ಅಮೌಂಟ್ ನ ನಾವು ಮತ್ತೆ ಯಾರಿಗೂ ವಾಪಸ್ ಕೊಡ್ಬೇಕಾಗಿಲ್ಲ. ಇದು ಕಂಪ್ಲೀಟ್ಲಿ ನಮಗೆ ಅಂತ ಬರುವಂತಹ ಅಮೌಂಟ್. ಸೊ ಈ ಕಮ್ಯುನಿಟಿ ಪ್ಲಾಟ್ಫಾರ್ಮ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಳಿದ್ರೆ, ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅಂತ ಜನನೇ ಬಂದು ಬೇರೆ ಯಾರು ಕಷ್ಟದಲ್ಲಿದ್ದಾರೋ ಅಂತ ಜನರಿಗೆ ಹೆಲ್ಪ್ ಮಾಡುವಂತಹ ಒಂದು ವೇದಿಕೆ. ಈ ಸಾಮೂಹಿಕ ವೇದಿಕೆ ಅಥವಾ ಸಮುದಾಯ ವೇದಿಕೆಯಲ್ಲಿ ಲೈಕ್ ಮೈಂಡೆಡ್ ಪೀಪಲ್ ಅಂತಂದ್ರೆ ಒಂದೇ ರೀತಿಯಾಗಿ ಯೋಚನೆ ಮಾಡುವಂತಹ, ಅಂತಂದ್ರೆ ಈ ದಾನ ಧರ್ಮ ಅಥವಾ ಒಂದು ಕರ್ಮ ಅಥವಾ ದೇವರು ಪೂಜೆ ಭಕ್ತಿ ಇಂಥದ್ನೆಲ್ಲ ಸ್ವಲ್ಪ ಯಾರ್ಯಾರು ನಂಬುತ್ತಾರೋ ಅಂತ ಜನರಿಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸತ್ತೆ, ತುಂಬಾ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಸತ್ತೆ ಅಂತ ಅವ್ರು ಆಕರ್ಷಿತರಾಗಿ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಸೊ ಟುಗೆದರ್ ವಿ ವಿಲ್ ಟ್ರಾನ್ಸ್ಫಾರ್ಮ್ ದ ವರ್ಲ್ಡ್ ಅಂತಂದ್ರೆ ನಾವೇ ಸೇರ್ಕೊಂಡು, ನಾವು ಕಷ್ಟದಲ್ಲಿದ್ರು ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಎಲ್ರೂ ನಮ್ಮ ಕಷ್ಟಗಳಿಂದ ಹೊರ ಬರಬಹುದು. ಸೊ ಈ ವಂಡರ್ಫುಲ್ ವೇದಿಕೆನಲ್ಲಿ ಇಲ್ಲಿ ಏನ್ ನಡೆಯುತ್ತೆ ಅಂತ ನಾವು ನೋಡಿದ್ರೆ, ಈ ಬ್ರಹ್ಮಾಂಡದಲ್ಲಿ ಒಂದು ನಿಯಮ ಇದೆಯಲ್ಲ, ಗಿವ್ ಅಂಡ್ ರಿಸೀವ್ ಅಂತ. ಆ ಗಿವ್ ಅಂಡ್ ರಿಸೀವ್ ಅನ್ನೋದು ಒಂದೇ ನಾಣ್ಯಕ್ಕೆ ಎರಡು ಬದಿಗಳ ತರ. ಸೊ ನಾವು ಕೊಟ್ಟಾಗ ರಿಸೀವ್ ಮಾಡ್ಕೊಳ್ಳೋದು ಅಥವಾ ರಿಸೀವ್ ಮಾಡ್ಕೊಂಡಾಗ ಕೊಡೋದು, ಈ ಎರಡೂ ಒಂದಿಲ್ಲದೆ ಒಂದು ಇಲ್ಲ. ಸೊ ಇಲ್ಲಿ ಹೆಲ್ಪಿಂಗು, ಕೇರಿಂಗು, ಶೇರಿಂಗು ಮಾಡುವ ಮೂಲಕ ಏನಾಗತ್ತೆ ಅಂತಂದ್ರೆ ನಮಗೆ ಬ್ಲೆಸ್ಸಿಂಗ್ಸ್ ಸಿಗತ್ತೆ. ನಾವ್ ಯಾರಿಗೋ ಎಲ್ಲೋ ಯಾವ್ದೋ ತೊಂದ್ರೆನಲ್ಲಿರೋರ್ಗೆ ನಾವ್ ಇಲ್ಲಿಂದ ನಮ್ಮ ಕಷ್ಟದಲ್ಲಿನೂ ಒಂದಷ್ಟೇನು ಹೆಲ್ಪ್ ಮಾಡಿದ್ರಿಂದ ಅವ್ರೊಂದ್ ಬ್ಲೆಸ್ಸಿಂಗ್ಸ್ ಕಳಿಸ್ತಾರಲ್ಲ. ನೀವು ಮನ್ಸ್ ಮುಟ್ಕೊಂಡು ಹೇಳಿ ಫ್ರೆಂಡ್ಸ್, ಇದಕ್ಕೋಸ್ಕರ ಅಂತ ನಾವು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಮಾಲ್ ಇದೆಯಾ, ಯಾವ್ದಾದ್ರು ಅಂಗಡಿ ಇದೆಯಾ, ಯಾವ್ದಾದ್ರು ಮಾರ್ಕೆಟ್ ಇದೆಯಾ? ಯಾವ್ದು ಇಲ್ಲ. ಇದು ಖಂಡಿತವಾಗ್ಲೂ ಯಾರು ರಿಸೀವ್ ಮಾಡ್ತಾರೋ ನಮ್ಮ ಹತ್ರ ಇಂದ ಅವರೇ ಮನಸ್ಫೂರ್ತಿಯಾಗಿ ಅವರ ಮನಸ್ಸಿಂದ ಕೊಡ್ಬೇಕು. ಸೊ ಅಂತ ಒಂದು ಬ್ಲೆಸ್ಸಿಂಗ್ಸ್ ನಮ್ಗೆ ಬಂದಾಗ ಗಿವರ್ ಬಿಕಮ್ಸ್ ರಿಸೀವರ್, ರಿಸೀವರ್ ಬಿಕಮ್ಸ್ ಗಿವರ್ ಅಂತಂದ್ರೆ ರೆಸಿಪ್ರೋಕಲ್ ಡೊನೇಷನ್ ಸಿಸ್ಟಮ್ ಅಂತೀವಿ. ಪರಸ್ಪರವಾಗಿ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ಕೊಳ್ಳೋದ್ರ ಮೂಲಕ ಒಬ್ರಿಗೊಬ್ರು ನಾವು ಹಣವನ್ನ ಕಳಿಸ್ಕೋತೀವಿ. ಸೊ ನಾನು ಒಂದೇ ಒಂದು ಸತಿ ಕಳಿಸಿದ್ರು ಕೂಡ ಲೈಫ್ ಲಾಂಗು 155 ಜನರಿಂದ ನನಗೆ ಅಮೌಂಟ್ ಮತ್ತೆ ಮತ್ತೆ ಹೇಗೆ ಬರುತ್ತೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಏನ್ ಆಫ್ಟರ್ ಆಲ್ 155 ಜನ ಲೈಫ್ ಲಾಂಗ್ ಕೊಡೋದೇನಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ? ನೋಡಿ ಲೈಫ್ ಲಾಂಗ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಾವೆಲ್ಲ ಕೇಳೇ ಇದೀವಲ್ವಾ? ಈ AI ಅನ್ನೋದು ಒಂದು ಸೂಪರ್ ಇಂಟೆಲಿಜೆಂಟ್ ಆದಂತಹ ಒಂದು ಆಲ್ಗೋರಿದಮ್ ಸಿಸ್ಟಮ್ ದ್ವಾರ ಇಲ್ಲಿ ನಾನ್ ಸ್ಟಾಪ್ ಕೆಲಸ ಮಾಡಿ ಒಂದು ಆಟೋಮ್ಯಾಟಿಕ್ ಮೋಡ್ ಅಲ್ಲಿ 24/7 ಅಂತಂದ್ರೆ ಹಗಲು ರಾತ್ರಿ 365 ದಿನಾನು ಕೆಲಸ ಮಾಡಿ ನಮ್ಮೆಲ್ಲರಿಗೂ ಇಲ್ಲಿ ಈಕ್ವಲ್ ಆಗಿ ದುಡ್ಡು ಬರೋ ತರ ಮಾಡತ್ತೆ ಈ ಪ್ಲಾಟ್ಫಾರ್ಮ್ ನಲ್ಲಿ. ಅಂತಂದ್ರೆ ಇಲ್ಲಿ ಯಾರೆಲ್ಲಾ ಜಾಯಿನ್ ಆಗ್ತಾರೋ, ಯಾರೆಲ್ಲ ಇಲ್ಲಿ ಒಂದು ID ಕ್ರಿಯೇಟ್ ಮಾಡ್ಕೊಂತಾರೋ, ಯಾರ್ಯಾರು ಈ ಸಮುದಾಯದಲ್ಲಿ, ಈ ಸಮುದಾಯ ವೇದಿಕೆಯಲ್ಲಿ ಒಂದು ಮೆಂಬರ್ ಆಗ್ತಾರೋ ಅಂತ ಅವರೆಲ್ಲರಿಗೂನು ಸ್ಪೇಸ್ ಮ್ಯಾಟ್ರಿಕ್ಸ್ ಎನ್ನುವಂತಹ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಆ ಸ್ಟ್ರಕ್ಚರ್ ಒಳಗಡೆ ಎಲ್ಲರಿಗೂ ಪ್ಲೇಸ್ಮೆಂಟ್ಗಳು ಕೊಟ್ಟು ಈಸಿಯಾಗಿ ಎಲ್ಲರಿಗೂ ದುಡ್ಡು ಬರೋ ರೀತಿಯಲ್ಲಿ ಇದೇನೆ ಅಂದ್ರೆ ಇದು ಅಂತಂದ್ರೆ ಈ AI ಇದೆಯಲ್ಲ, ಈ ಇಂಟೆಲಿಜೆಂಟ್ ಆಲ್ಗೋರಿದಮ್ ಸಿಸ್ಟಮ್, ಅದ್ರ ಹೆಸರು ಸ್ಪೇಸ್ ಲೂಪ್ ಅಂತ, AI ಸ್ಪೇಸ್ ಲೂಪ್ ಅಂತ ಇನ್ ಮುಂದಕ್ಕೆ ನಾ ಹೇಳ್ತಾ ಬರ್ತೀನಿ. ಈ ಸ್ಪೇಸ್ ಲೂಪ್ ನಮ್ಮೆಲ್ಲರಿಗೂ ಇದರಲ್ಲಿ ಪ್ಲೇಸ್ಮೆಂಟ್ ಕೊಟ್ಟು ಈಕ್ವಲ್ ಆಗಿ ಒಂದು ಬ್ಯೂಟಿಫುಲ್ ಆದಂತಹ ಬ್ಯಾಲೆನ್ಸ್ಡ್ ಸಿಮೆಟ್ರಿಕಲ್ ಆರ್ಗನೈಸ್ಡ್ ರೀತಿಯಲ್ಲಿ ಎಲ್ಲರಿಗೂ ದುಡ್ಡು ಬರೋ ತರ ಮಾಡತ್ತೆ. ಅಂದ್ರೆ ಈ ರೀತಿಯಲ್ಲಿ ಎಲ್ಲರಿಗೂ ಅವರವರ ಹಣದ ಸಮಸ್ಯೆಗಳೇನಿದೆಯೋ ಅದೆಲ್ಲದಕ್ಕೂ ಒಂದು ಮುಕ್ತಾಯ ಹಾಡತ್ತೆ. ಅಂತಂದ್ರೆ ಒಂದು ಫುಲ್ ಸ್ಟಾಪ್ ಕೊಟ್ಟು ಇಲ್ಲಿಂದ ಯು ಆರ್ ಟೋಟಲಿ ಫ್ರೀ, ನಿಮ್ಗೆ ಎಲ್ಲಾ ರೀತಿಯ ಫ್ರೀಡಮ್ ಉಂಟು, ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಗೆ ಫ್ರೀಡಮ್ ಉಂಟು ಅಂತ ನಮ್ಗೆ ಹೆಲ್ಪ್ ಮಾಡತ್ತೆ. ಸೊ ಈ ವೇದಿಕೆ ಒಂದು Web3 ಟೆಕ್ನಾಲಜಿ ಮೇಲೆ ಬೇಸ್ ಮಾಡಿ ಕ್ರಿಯೇಟ್ ಮಾಡಿದ್ದಾರೆ. ಅಂತಂದ್ರೆ www.hifi-space.com ಅನ್ನುವಂತಹ ಒಂದು ಅಫಿಷಿಯಲ್ ವೆಬ್ಸೈಟ್ ನೀವು ಹೋದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ Web3 ಟೆಕ್ನಾಲಜಿ ಹ್ಯಾಕರ್ಸ್ ಇಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಂತ ನಮ್ಮ KYC ಕೇಳೋದಿಲ್ಲ. ಅಂತಂದ್ರೆ ನಮ್ಮ ಪರ್ಸನಲ್ ಡೀಟೇಲ್ಸ್ ಯಾವುದು ನಾವು ಕೊಡುವಂತಹ ನೆಸೆಸಿಟಿಯೇ ಇಲ್ಲ.
ಇದಕ್ ಮುಂಚೆ ನಾವು Web2 ನಲ್ಲಿ ನಾವು ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಾಕಿ ಹ್ಯಾಕರ್ಸ್ ಬಂದು ಅದನ್ನೆಲ್ಲ ಇಷ್ಟ ಬಂದಂಗೆ ಉಪಯೋಗಿಸ್ಕೊಂಡು ನಮ್ಮ ಹಣವನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ ನಮ್ಮ ಅಕೌಂಟ್ ಇಂದ. ಹೌದಾ, ನಮ್ಮ ಡೀಟೇಲ್ಸ್ ಎಲ್ಲ ತಗೊಂಡೋಗಿ ಬೇರೆ ಕಂಪನಿಗಳಿಗೆ ಮಾರ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಡಿದ್ದಾರೆ. ಅಂತದೆಲ್ಲ ಯಾವುದು ಇಲ್ಲಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ KYC ನಾವು ಮಾಡುವ ಅಗತ್ಯ ಇಲ್ಲ, ನಮ್ಮ ಡೀಟೇಲ್ಸ್ ಯಾವುದು ಕೊಡುವ ನೆಸೆಸಿಟಿ ಇಲ್ಲ. ನೆಕ್ಸ್ಟ್, ಸೇಫ್ ಅಂಡ್ ಸೆಕ್ಯೂರ್ ಯಾವ ರೀತಿ ಅಂತಂದ್ರೆ, ಇಲ್ಲಿ ನಮ್ಮ ಹಣವನ್ನ ನಾವೇ ಆಕ್ಸೆಸ್ ಮಾಡ್ಬೇಕು ಅಂದ್ರೂ ಕೂಡ ಒಂದು ಡ್ಯಾಪ್ ಅಂತೀವಿ, ಅಂತಂದ್ರೆ ಒಂದು ಡಿಸೆಂಟ್ರಲೈಸ್ಡ್ ಆಪ್ ಮೂಲಕ ಮಾತ್ರ ನಾವು ಒಳಗಡೆ ಹೋಗಿ ನಮ್ಮ ಹಣವನ್ನೇ ನಾವು ಆಕ್ಸೆಸ್ ಮಾಡಬಹುದು. ಅಂತಂದ್ರೆ ಅದಕ್ಕೆ ಅಂತ ಕೆಲವೊಂದು ನಿಯಮಗಳೇನಿದೆ ನಾನು ಇವಾಗ ತೋರಿಸ್ಕೊಡ್ತೀನಿ. ತುಂಬಾ ಈಸಿನೇ, ಅಂತಂದ್ರೆ ಕೇರ್ಫುಲ್ ಆಗಿ ನಾವ್ ಅದನ್ನ ನೋಡ್ಕೊಂಡ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಇದೆ ಅಂತ ಹೇಳಕ್ ಬಂದೆ. ಮತ್ತೆ ಇಲ್ಲಿ ನಮ್ಗೆ ಬೇಕಾಗಿರುವಂತಹ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಕೊಂಡು ನಮ್ಗೆ ಆದಂತಹ ಲ್ಯಾಂಗ್ವೇಜ್ ಅಲ್ಲಿ ನಾವೆಲ್ಲ ಇಲ್ಲಿ ಓದ್ಕೋಬಹುದು. ಇಲ್ಲಿ ಇಡೀ ಪ್ರಪಂಚದಿಂದ ಎಲ್ಲರೂ ಜಾಯಿನ್ ಆಗೋ ಕಾರಣ ಎಲ್ಲರಿಗೂ ಕನ್ವೀನಿಯಂಟ್ ಆಗಿರುವಂತಹ ಒಂದೇ ಕರೆನ್ಸಿ ಬೇಕಲ್ವಾ. ಹಂಗಾಗಿ ನಾವು ಇಂಡಿಯನ್ ರುಪೀಸ್ ನ ಯೂಸ್ ಮಾಡೋದಿಲ್ಲ, ಕ್ರಿಪ್ಟೋ ಕರೆನ್ಸಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಯ್ಯೋ ಮೇಡಮ್, ಇಂಥದೆಲ್ಲ ನಮ್ ತಲೆಗೆ ಹೋಗಲ್ಲ ಅಂತ ಇದ್ದೀರಾ? ಡೋಂಟ್ ವರಿ, ಇದ್ರ ಬಗ್ಗೆ ಯೂಟ್ಯೂಬ್ ನಲ್ಲಿ ಅದ್ ಎಷ್ಟು ಸಾವಿರ ಇದು ವಿಡಿಯೋಗಳಿದೆಯೋ ಎಲ್ಲ ತುಂಬಾ ಈಸಿಯಾಗಿ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಇದೆ. ನಾನು ಓದಿದ್ದೀನಿ, ಇಲ್ಲಿಂದಾನೇ ತಿಳ್ಕೊಂಡಿದ್ದೀನಿ. ನೀವು ಓದ್ಬೋದು, ನೀವು ತಿಳ್ಕೊಬಹುದು. ಅಷ್ಟು ಬಿಟ್ರೆ ಗೂಗಲ್ ಅಲ್ಲೂ ಕೊಡ್ತಾ ಇದ್ದಾರೆ. ನಮ್ಮ ಇದು ChatGPT ಇದೆಯಲ್ಲ, ಅಲ್ಲೂ ಆನ್ಸರ್ಸ್ ಬರ್ತಾ ಇದೆ. ಎಲ್ಲಿಂದಾದ್ರೂ ನೀವು ತಿಳ್ಕೊಬಹುದು. ಅಷ್ಟೂ ಇಲ್ಲ ಅಂತಂದ್ರೆ ನಮ್ಮದೇ ಆದಂತಹ ಟೆಕ್ನಿಕಲ್ ಇದಿರತ್ತೆ, ಕ್ವೆಶ್ಚನ್ ಅಂಡ್ ಆನ್ಸರ್ ಸಿಸ್ಟಮ್. ಎವ್ರಿ ಡೇ ಮಾರ್ನಿಂಗು ಒಂದು 9:30 ಇಂದ 11 o'clock ತನಕ ಆಸ್ಕ್ ಮೀ ಎನಿಥಿಂಗ್ ಅಂತ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನೀವು ಬಂದ್ರೆ ಅಲ್ಲಿ ಮೇನ್ಲಿ ತಮಿಳಲ್ಲಿ ಮಾತಾಡಿದ್ರು ನಾವೆಲ್ಲ ಇರ್ತೀವಿ. ಯಾರು ಕನ್ನಡದವ್ರು ಬರ್ತಾರೋ, ತೆಲುಗಿನವ್ರು ಬರ್ತಾರೋ ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅಂತ ನಾನು ಅಲ್ಲಿರ್ತೀನಿ. ನಾನು ನಿಮ್ಮ ಟ್ರಾನ್ಸ್ಲೇಷನ್ ಎಲ್ಲ ಮಾಡಿ ನಿಮ್ಗೂ ಅವ್ರಿಗೂ ಮಧ್ಯ ಟ್ರಾನ್ಸ್ಲೇಟರ್ ಆಗಿದ್ದು ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ತೀವಿ. ಇದು ಪಾಲಿಗಾನ್ ನೆಟ್ವರ್ಕ್ ಅವರ USDT ಅಂತಂದ್ರೆ US$ ಈಕ್ವಲ್ ಆಗಿರುವಂತಹ ವ್ಯಾಲ್ಯೂನಲ್ಲಿ ಈಕ್ವಲ್ ಆಗಿರುವಂತಹ ಒಂದು ಟೆದರ್ ಕಾಯಿನ್ ಅಂತ ಕರಿತೀವಿ ಇದನ್ನ. ಇದು ಒಂದು ತುಂಬಾ ಸ್ಟೇಬಲ್ ಕಾಯಿನ್, ಅಂತಂದ್ರೆ ನಮ್ಮ ಬಿಟ್ ಕಾಯಿನ್ ತರ ಇಷ್ಟ ಬಂದಂಗೆ ಜಾಸ್ತಿ ಕಮ್ಮಿ ಆಗೋದಿಲ್ಲ ಇದರ ವ್ಯಾಲ್ಯೂ, ಆಯ್ತಾ. ಸೊ ಹಂಗಾಗಿ ಇದೊಂದು ವರ್ಚುವಲ್ ಅಥವಾ ಡಿಜಿಟಲ್ ಕರೆನ್ಸಿ ಅಂತ ಕರಿಬಹುದು. ಅಂದ್ರೆ ನಾವು ಮುಟ್ಕೊಳ್ಳೋದಿಕ್ ಆಗೋದಿಲ್ಲ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನ್ ಮಹಾ ಸ್ಪೆಷಲ್ ಇಲ್ಲ. ಏನು ಅಂತಂದ್ರೆ ನಾವು ಪ್ರತಿ ಒಂದು $ಗೂ ಒಂದು $90 ಅಥವಾ $100 ಅಂತದೇನೋ ಒಂದಿರತ್ತಲ್ಲ ಅದರ ವ್ಯಾಲ್ಯೂ. ಅದು ಪ್ರತಿಯೊಬ್ರು ಫೋನಲ್ಲೂ ನಮ್ಮ ಹತ್ರ ಇದಿದೆ ಅಲ್ವಾ, ಇವಾಗ ಏನು ಕ್ಯಾಲ್ಕುಲೇಟರ್ ಇದೆ ಅಲ್ವಾ, ಒಂದು ಕ್ಷಣದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಷ್ಟು ರುಪೀಸ್ ಅಂತ ನಮಗೆ ಅರ್ಥ ಆಗೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾವು ಆಲ್ರೆಡಿ UPI ಯೂಸ್ ಮಾಡ್ತಾ ಇದೀವಲ್ವಾ, ಆ UPI ನಲ್ಲಿ ಹೆಂಗಿದೆ, ನಾವೇನ್ ಮುಟ್ಕೊಂತಾ ಇದೀವ ದುಡ್ಡು? ಏನಿಲ್ಲ, ಬರೀ ನಂಬರ್ಗಳು ತಾನೇ ನಮ್ ಸ್ಕ್ರೀನ್ ಮೇಲೆ, ಒಂದು ಕ್ಷಣದಲ್ಲಿ ಹೊಟ್ಟೋಗತ್ತಲ್ಲ ದುಡ್ಡು. ಅದೇ ರೀತಿನೇ ಇದು ಕೂಡ ಆಗತ್ತೆ. ಓನ್ಲಿ ಥಿಂಗ್ ಇಸ್ ಅಮೌಂಟು ಅಂದ್ರೆ ಕರೆನ್ಸಿ ನಮ್ಮ ಇಂಡಿಯನ್ ರುಪೀಸ್ ಅಲ್ಲ ಅಷ್ಟೇ. ಓಕೆನಾ? ಓಕೆ, ಇದಕ್ಕೋಸ್ಕರ ಒಂದು ಡ್ಯಾಪ್ ಅಂತ ಅವಾಗ್ಲೇ ಹೇಳದ್ನಲ್ಲ, ಡಿಸೆಂಟ್ರಲೈಸ್ಡ್ ಆಪ್ ಅಂತ. ಅಂತದೇ ಡಿಸೆಂಟ್ರಲೈಸ್ಡ್ ಆಪ್ ನಲ್ಲೇನೆ ಕ್ರಿಪ್ಟೋ ವಾಲೆಟ್ಸ್ ಅಂತ ಬರುತ್ತೆ. ಅದು ನಮ್ಮ ಗೂಗಲ್ ಪ್ಲೇ ನಲ್ಲಿ ಫ್ರೀ ಆಗಿ ಸಿಗತ್ತೆ. ಅದನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬಹುದು. ಸಾಮಾನ್ಯವಾಗಿ ನಾವು ಸೇಫ್ ಪಾಲ್ ಅಥವಾ ಟೋಕನ್ ಪಾಕೆಟ್ ಅನ್ನೋದು ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಎಲ್ರು. ನಿಮ್ಗೆ ಇಷ್ಟ ಬಂದಿದ್ ಯಾವ್ದಾದ್ರು ನೀವು ಇಲ್ಲಿ ಇದು ಮಾಡ್ಕೋಬಹುದು, ಡೌನ್ಲೋಡ್ ಮಾಡ್ಕೋಬಹುದು. ಇದ್ರ ಸೇಫ್ ಗಾರ್ಡಿಂಗ್ಗೋಸ್ಕರ ಅಂತ 12 ಪಾಸ್ವರ್ಡ್ಗಳು ಬರುತ್ತೆ. ಸೀಡ್ ಫ್ರೇಸ್ ಅಂತಾರೆ ಅದನ್ನ. ಆ ಪಾಸ್ವರ್ಡ್ ನೀವು ಭದ್ರವಾಗಿ ಎಲ್ಲಾದ್ರೂ ಬರ್ದಿಟ್ಕೊಂಡ್ರೆ ಯಾವ ಹ್ಯಾಕರ್ಸ್ ಕೈಗೂ ಇದು ಸಿಗೋದಿಲ್ಲ. ಹ್ಯಾಕರ್ಸು ನಿಮ್ಮ ಫೋನ್ ಅನ್ನ ಹೆಂಗ್ ಹ್ಯಾಕ್ ಮಾಡ್ತಾರೋ ನಮಗ್ ಗೊತ್ತಿಲ್ಲ. ಈ ಸಿಸ್ಟಮ್ ನಂತೂ ಯಾರು ಹ್ಯಾಕ್ ಮಾಡೋದಿಕ್ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೀವು ಅದನ್ನ ಭದ್ರಿಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್, ಸೈನಿಂಗ್ ಅಪ್ ಪ್ರೊಸೀಜರ್ ಅಲ್ಲಿ ಮೊದಲನೇ ಸ್ಟೆಪ್ ಏನಿತ್ತು, ನೀವು ಈ ವಾಲೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಎರಡನೇ ಸ್ಟೆಪ್ ಏನು ಅಂತಂದ್ರೆ, ನಿಮ್ಮ ಇನ್ವೈಟರ್ ಅಂದ್ರೆ ಯಾರೋ ಒಬ್ರು ನಿಮ್ಮನ್ನ ಇಲ್ಲಿಗೆ ಇನ್ವೈಟ್ ಮಾಡಿರ್ತಾರೆ ಝೂಮ್ಗೆ, ಅವರ ಕೆಳಗೆ ನೀವು ಜಾಯಿನ್ ಆಗ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ, ನಿಮ್ಗೆ ಇಲ್ಲಿ ಇಷ್ಟ ಆಯ್ತು ಅಂತಂದ್ರೆ ಆವಾಗ ಅವ್ರು ನಿಮ್ಗೆ ಒಂದು ಅಫಿಲಿಯೇಟ್ ಲಿಂಕ್ ಕೊಡ್ತಾರೆ. ಆ ಲಿಂಕ್ ದ್ವಾರ ನೀವು ಈ ವಾಲೆಟ್ ಇದೆಯಲ್ಲ, ವಾಲೆಟ್ ಒಳಗಿಂದಾನೇ ನೀವು ಹೋಗಿ ನಿಮ್ಮ ಐಡಿಯನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸ್ಟೆಪ್ ಏನು ಅಂತಂದ್ರೆ ನೋಡಿ, ಇಲ್ಲಿರೋದು ನೀವು ಒಂದು 5,000 ರೂಪಾಯಿಯನ್ನ
UPI ದ್ವಾರ, ಫೋನ್ ಪೇ ಅಥವಾ ಗೂಗಲ್ ಪೇ ದ್ವಾರ ನಿಮ್ಮ ಇನ್ವೈಟರ್ಗೆ ಕಳಿಸ್ತೀರಾ. ಅವರ UPI ದ್ವಾರ ಅಂದ್ರೆ ಅವ್ರ ಅಕೌಂಟ್ಗೆ ರಿಸೀವ್ ಮಾಡಿ ಅವರು ಅವರ ಕ್ರಿಪ್ಟೋ ವಾಲೆಟ್ ಇಂದ ಒಂದಷ್ಟು $50 ನಿಮ್ಮ ಕ್ರಿಪ್ಟೋ ವಾಲೆಟ್ಗೆ ಕಳಿಸ್ತಾರೆ. ಇಷ್ಟೇ ಇದರ ಪ್ರೊಸೀಜರು. ಇದೆಲ್ಲ 5-10 ನಿಮಿಷದ ಒಳಗಾಗಿ ಆಗುವಂತಹ ಪ್ರೊಸೀಜರು. ಅಷ್ಟು ಅವ್ರು ಮಾಡ್ಬಿಟ್ರು ಅಂತಂದ್ರೆ ನೆಕ್ಸ್ಟ್ ನೀವು ಒಳಗಡೆ ಹೇಗೆ ಈ ಅಮೌಂಟ್ ನ ಕಳಿಸ್ಬೇಕು ಅದೆಲ್ಲ ಅವರೇ ನಿಮ್ ಜೊತೆ ಇದ್ದು ತೋರಿಸ್ಕೊಡ್ತಾರೆ, ಅಥವಾ ನಾವ್ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಈ ಸ್ಟಾರ್ಟರ್ ಡೊನೇಷನ್ $50 ಅಂತ ನೀವು ನೋಡ್ತಾ ಇದ್ರಲ್ಲ, ಜೋ ಟಾಪ್ ಮೀನ್ಸ್ ಜಸ್ಟ್ ಒನ್ ಟೈಮ್ ಔಟ್ ಆಫ್ ಯುವರ್ ಪಾಕೆಟ್ ನೀವು ಕೊಡ್ಲೇಬೇಕು. ಪ್ರತಿಯೊಬ್ರು ಇಲ್ಲಿ ಡೊನೇಷನ್ ಕೊಟ್ಟುನೇ ಜಾಯಿನ್ ಆಗ್ಬೇಕು. ನೀವೆಷ್ಟೇ ಕಷ್ಟದಲ್ಲಿದ್ರು ಕೂಡ ಆ ಒಂದು ಸತಿ ನೀವು ಕೊಡ್ಲೇಬೇಕು. ಯಾಕೆ ಅಂತಂದ್ರೆ ನಾವೆಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳಕ್ಕೆ ಅಂತ ಬಂದಿದ್ದೀವಿ. ಕಷ್ಟದಲ್ಲಿದ್ದಾಗ್ಲೂ ನಾವು ಹೆಲ್ಪ್ ಮಾಡಿದಾಗ ಇನ್ನೊಂದಷ್ಟು ಜನ ಕಷ್ಟದಲ್ಲಿರೋರು ಅಷ್ಟು ಜನ ಹುಟ್ಕೊಂಡ್ ಬಂದ್ ನಮ್ಗೆ ಹೇಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ನೀವೇ ಇವಾಗ ನೆಕ್ಸ್ಟ್ ನೋಡ್ತೀರಾ. ಓಕೆನಾ? ಸೊ ಈ ಇಮಿಡಿಯೇಟ್ಲಿ ಈ $50 ಇಮಿಡಿಯೇಟ್ಲಿ 20% ಮತ್ತೆ 80% ಅಂದ್ರೆ $10 ಹಾಗೂ $40 ಆಗಿ ಸ್ಪ್ಲಿಟ್ ಆಗತ್ತೆ. ಆ $10 ಕ್ಷಣಗಳಲ್ಲಿ ನಿಮ್ಮ ಇನ್ವೈಟರ್ಗೆ ಹೊಟ್ಟೋಗತ್ತೆ, ನಿಮ್ಮ ಸ್ಪಾನ್ಸರ್ಗೆ ಹೊಟ್ಟೋಗತ್ತೆ. ಅಂದ್ರೆ ಹೇಗೆ ಇವಾಗ ತಾನೇ ನಾನು ಹೇಳದ್ನಲ್ಲ, ಸ್ಟೆಪ್ 2 ನಲ್ಲಿ ಆ ಕ್ಷಣಗಳಲ್ಲೇ ಹೊಟ್ಟೋಗತ್ತೆ ಅಂತ, ಅದೇ ರೀತಿ ಕ್ಷಣದಲ್ಲಿ ಹೊಟ್ಟೋಗತ್ತೆ. ಇಲ್ಲಿ $40 ಇದೆಯಲ್ಲ ಕಮ್ಯುನಿಟಿಗೆ ಹೋಗುತ್ತೆ. ಕಮ್ಯುನಿಟಿ ಯಾರು ಅಂತಂದ್ರೆ ಇಲ್ಲಿ ಯಾರ್ಯಾರೆಲ್ಲ ಜಾಯಿನ್ ಆಗ್ತಾರೋ, ಹೈಫೈ ಸ್ಪೇಸ್ ನಲ್ಲಿ ಯಾರೆಲ್ಲ ಮೆಂಬರ್ಸ್ ಇದಾರೋ ಅವರೆಲ್ಲರನ್ನು ನಾವು ಕಮ್ಯುನಿಟಿ ಅಂತ ಕರಿತೀವಿ. ಅವರೆಲ್ಲರಿಗೂ ಎಲ್ಲಾಗಿದೆ ಪ್ಲೇಸ್ಮೆಂಟ್, ಅವಾಗ್ಲೇ ನಾನು ಹೇಳದ್ನಲ್ಲ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಅಂತ, ಸ್ಪೇಸ್ ಮ್ಯಾಟ್ರಿಕ್ಸ್ ಅಂತ, ಅಲ್ಲಿ ಅವರೆಲ್ಲರಿಗೂ ಪ್ಲೇಸ್ಮೆಂಟ್ ಆಗಿರತ್ತೆ. ಸೊ ಆ ಪ್ಲೇಸ್ಮೆಂಟ್ ಪ್ರಕಾರ ಮೇಲಿನ ಒಂದು 3 ಅಪ್ಲೈನರ್ಸ್ A, B ಮತ್ತು C, ಆ 3 ಜನರಿಗೂನು ಈ $40 ಸ್ಪ್ಲಿಟ್ ಆಗಿ ಹೇಗೋಗತ್ತೆ ಅಂತಂದ್ರೆ A ಅನ್ನೋ ವ್ಯಕ್ತಿಗೆ $2.5, B ಅನ್ನೋ ವ್ಯಕ್ತಿಗೆ $12.5, C ಅನ್ನೋ ವ್ಯಕ್ತಿಗೆ $25. ಇದಷ್ಟು ಕೂಡ ಕ್ಷಣಗಳಲ್ಲೇ ಹೊಟ್ಟೋಗತ್ತೆ. ಡೈರೆಕ್ಟ್ಲಿ P2P ಹೊಟ್ಟೋಗತ್ತೆ, ಪರ್ಸನ್ ಟು ಪರ್ಸನ್ ಹೊಟ್ಟೋಗತ್ತೆ. ಸೊ ದಟ್ ಮೀನ್ಸ್ ಈ 20%, 80% ಅಂದ್ರೆ $10, $40 ಸೇರಿಸಿ 100% ಡಿಸ್ಟ್ರಿಬ್ಯೂಷನ್ ಆಗೋಯ್ತು ರಿಸೀವರ್ಸ್ಗೆ. ಆಕ್ಟಿವ್ ಡೋನರ್ ಆಗ್ಬಿಟ್ಟಿದ್ದೀರಾ ಇವಾಗ ನೀವು ಅಂತಂದ್ರೆ ನಿಮ್ಮ ID ಆಕ್ಟಿವೇಟ್ ಆಗೋಯ್ತು. ಇದರಿಂದ ನಿಮ್ಗೆ ಪರ್ಮನೆಂಟ್ ಆಗಿ ಒಂದಷ್ಟು ಬೆನಿಫಿಟ್ಸ್ ಬರುತ್ತೆ ಲೈಫ್ ಲಾಂಗ್. ಮತ್ತೆ ನೀವು ಈ ಪ್ರಪಂಚ ಬಿಟ್ಟು ಹೋದ ನಂತರ ಕೂಡ ನಿಮ್ಮ ನೆಕ್ಸ್ಟ್ ತಲೆಮಾರಿರತ್ತಲ್ಲ, ನಿಮ್ಮ ನೆಕ್ಸ್ಟ್ ಜನರೇಷನ್ಸ್, ಅವ್ರಿಗೂ ಕಂಟಿನ್ಯೂ ಆಗುವಂತಹ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಇದು. ಈ $50 ಜೋ ಟಾಪ್ ಜಸ್ಟ್ ಒನ್ ಟೈಮ್ ಔಟ್ ಆಫ್ ಯುವರ್ ಪಾಕೆಟ್ ನೀವು ಕೊಟ್ಟಿರೋದ್ರಗೋಸ್ಕರ ನಿಮ್ಗೆ ಏನ್ ಸಿಗತ್ತೆ ಅಂತಂದ್ರೆ ಇನ್ ರಿಟರ್ನ್ ಡೊನೇಷನ್ಸ್ ಬರತ್ತಲ್ಲ, ಎಷ್ಟು ಬರುತ್ತೆ ಗೊತ್ತಾ? $3,450. ಠಕ್ ಅಂತ ತಗೊಳ್ಳಿ ನಿಮ್ ಫೋನು, ನೀವು ಇಂಟು $90 ಅಂತ ಮಾಡಿ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಬರುತ್ತೆ ಅಂತ ನೀವೇ ನೋಡ್ಕೊಳ್ಳಿ. ಎಷ್ಟು ಅಮೌಂಟ್ ಇಂಡಿಯನ್ ರುಪೀಸ್ ಅಲ್ಲಿ ನಿಮ್ಗೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಇದೇನ್ ಕಮ್ಮಿ ಅಲ್ಲ. ಒಂದೇ ಒಂದ್ಸತಿ ನೀವು $50 ಅಂತಂದ್ರೆ $5,000 ನಿಮ್ಮ ಕೈಯಿಂದ ಕೊಡ್ತೀರಾ. ಓಕೆನಾ? ಸೊ ರೆಸಿಪ್ರೋಕಲ್ ಡೊನೇಷನ್ ಸಿಸ್ಟಮ್ ಅಂತಂದ್ರೆ ನಾವು ಕೊಟ್ಟಿದ್ದಕ್ಕೆ ನಮ್ಗೆ ಹಿಂತಿರುಗಿ ವಾಪಸ್ಸು ಅನ್ಲಿಮಿಟೆಡ್ ಆಗಿ ಮತ್ತೆ 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 ರಿಟರ್ನ್ ಡೊನೇಷನ್ಸ್ ಆಗಿ ಬರ್ತಾನೆ ಇರತ್ತೆ. ಸೊ ಅದು ನಿಮ್ಗೆ ಬರ್ಬೇಕು ಅಂತಂದ್ರೆ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಅಂತಂದ್ರೆ 5 ಟೈಪ್ಸ್ ಆಫ್ ಇನ್ಕಮ್ ಬರುತ್ತೆ. ಮ್ಯಾಟ್ರಿಕ್ಸ್ ಡೊನೇಷನ್, ಇನ್ವೈಟ್ ಡೊನೇಷನ್, ಒಂದು ಅಪ್ಗ್ರೇಡ್ ಇನ್ಕಮ್, ರಿಎಂಟ್ರಿ ಇನ್ಕಮ್, PIF ಇನ್ಕಮ್ ಅಂತ ಒಂದು 5 ಟೈಪ್ಸ್ ಆಫ್ ಇನ್ಕಮ್ಸ್ ಬರುತ್ತೆ. ಇದರಲ್ಲಿ ಮ್ಯಾಟ್ರಿಕ್ಸ್ ಡೊನೇಷನ್, ಇನ್ವೈಟ್ ಡೊನೇಷನ್ ಆಲ್ರೆಡಿ ನಾನು ನಿಮಗೆ ತೋರಿಸಿದೆ ಅಲ್ವಾ? ಇನ್ವೈಟ್ ಡೊನೇಷನ್ ಅನ್ನೋದು ಒಂದು $10, ಮ್ಯಾಟ್ರಿಕ್ಸ್ ಡೊನೇಷನ್ ಅನ್ನೋದು ಒಂದು $40. ನಾನು ಆಲ್ರೆಡಿ ABC ಹೋಯ್ತು ಎಲ್ಲ ತೋರಿಸಿದ್ನಲ್ಲ, ಅದೇ ಈ 2 ನಿಮ್ಗೂ ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಮತ್ತೆ ಇಷ್ಟು ಬರೋದು 5 ಸ್ಪೇಸಸ್ ಅಲ್ಲಿ. 5 ಸ್ಪೇಸಸ್ ಅಂದ್ರೆ ಏನ್ ಗೊತ್ತಾ? 5 ಸ್ಟೇಜಸ್ ಅಂತ ಅನ್ಕೊಳ್ಳೋಣ. ಇವಾಗ ನಮ್ಗೆ ಲೈಫ್ ಅಲ್ಲಿ ಪ್ರೋಗ್ರೆಸ್ ಬೇಕು, ನಾವು ಅಪ್ ಅಂಡ್ ಅಪ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಗೆ ಲೈಫ್ ಅಲ್ಲಿ ಇನ್ನು ಹೈಯರ್ ಬೆಟರ್ ಲೈಫ್ ಬೇಕು ನಮ್ಗೆ ಅಲ್ವಾ? ಅದಕ್ಕೋಸ್ಕರ 5 ಡಿಫ್ರೆಂಟ್ ಸ್ಟೇಜಸ್ ಅಥವಾ 5 ಫೇಸಸ್ ಅನ್ಕೊಳ್ಳಿ, 5 ಸ್ಟೆಪ್ಸ್ ಅಂತ ಅನ್ಕೊಳ್ಳಿ. ಆ 5 ಸ್ಟೆಪ್ಸ್ ಇಂದ ನಿಮ್ಗೆ ಇಷ್ಟು ಇನ್ಕಮ್ ಬರುತ್ತೆ. ಅದ್ ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ಒಳಗ್ ಬಂದಾಗ ನೀವೊಂದು ಡೊನೇಷನ್ ಕೊಡ್ಲೇಬೇಕು ಅಂತ ಹೇಳ್ದೆ ಅಲ್ವಾ? ಯಾಕೆ? ಬಿಕಾಸ್ ದಿಸ್ ಇಸ್ ಅ ಹೆಲ್ಪಿಂಗ್ ಪ್ಲಾಟ್ಫಾರ್ಮ್. ಸೊ ಒಂದು ಕಮ್ಯುನಿಟಿಯನ್ನ ನಾವೆಲ್ಲರೂ ಸೇರ್ಕೊಂಡು ಬಿಲ್ಡ್ ಮಾಡ್ತಾ ಇದೀವಿ. ಈ ಕಮ್ಯುನಿಟಿ ಯಾರಪ್ಪ ಅಂತಂದ್ರೆ ಲೈಕ್ ಮೈಂಡೆಡ್ ಪೀಪಲ್, ಒಂದೇ ರೀತಿಯಲ್ಲಿ ಯೋಚನೆ ಮಾಡುವಂತಹ ಜನ, ಒಂದೇ ರೀತಿಯ
ರೀತಿಯ ನಂಬಿಕೆಗಳನ್ನ ಇಟ್ಕೊಂಡಿರುವಂತಹ ಜನ. ನಾವೆಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋಣ. ಆ ರೀತಿಯಲ್ಲಿ ನನಗೆ ನಾನ್ ರಿಟರ್ನಬಲ್ ಆಗಿ ದುಡ್ಡು ಬರ್ತಾ ಇದೆಯಲ್ಲ, ನೀವ್ ಎಲ್ಲೋ ಒಂದು ಸಾಲ ತಗೊಂಡ್ರೆ ನೀವು ತೀರಿಸ್ಬೇಕು, ಇಲ್ಲಿ ಬರೋ ಅಮೌಂಟ್ ನೀವ್ ಯಾರಿಗೂ ತೀರ್ಸುವ ಹಾಗಿಲ್ಲ, ನಿಮಗೋಸ್ಕರನೇ ಬರ್ತಾ ಇದೆ. ನಿಮ್ಮ ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡಕ್ಕೆ ಅಂತ ಕಮ್ಯುನಿಟಿ ಎಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ. ಅವ್ರು ನಿಮ್ಗೆ ಫ್ರೀ ಆಗಿ ದುಡ್ಡು ಕೊಡ್ತಾ ಇದಾರೆ. ಅವ್ರು ಯಾರು ಅಂತ ಗೊತ್ತಿಲ್ಲದೆ ಇರೋ ಜನ ಎಲ್ಲ ನಮ್ಗೆ ದುಡ್ಡು ಕೊಡ್ತಾರೆ. ಸೊ ನಾವೊಂದು ಗುಡ್ ಡೀಡ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಆ ಒಳ್ಳೆ ಕೆಲಸಕ್ಕೆ ಪ್ರತಿಫಲವಾಗಿ ನಿಮ್ಗೆ ಬರ್ತಾ ಇರುವಂತಹ ಅಮೌಂಟ್ ಇದು. ಸೊ ನಮ್ಮೆಲ್ಲರಿಗೂ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ನೋಡಿದ್ರೆ ನಮ್ಮ ರೀತಿಯಲ್ಲೇ ಒಂದಷ್ಟು ಸಮಸ್ಯೆಗಳನ್ನು ಎದುರ್ಕೊಳ್ತಾ ಇರೋ ಸುಮಾರು ಜನ ನಮಗ್ ಗೊತ್ತಿರ್ತಾರೆ ಅಲ್ವಾ. ಅಂತ ಫ್ರೆಂಡ್ಸ್ ಯಾರೋ ಒಬ್ಬನ್ನ, ಇಬ್ಬರನ್ನೋ, 10 ಜನನ್ನೋ, 5 ಜನನ್ನೋ, ನಿಮ್ಮಿಷ್ಟ, ನೋ ರೂಲ್ಸ್, ಓಕೆನಾ. ಎಷ್ಟು ಜನನಾದ್ರೂ ನೀವು ಝೂಮ್ ಮೀಟಿಂಗ್ಗೆ ಕರೆಸಿ, ಇಲ್ಲಿ ಕೂರ್ಸಿ, ಇದನ್ನೆಲ್ಲ ನೋಡಪ್ಪ, ನಿನ್ಗೆ ಇಷ್ಟ ಆದ್ರೆ ನೀನು ಜಾಯ್ನ್ ಆಗು ಅಂತ ಹೇಳೋದು ಒಂದೇ ಫ್ರೆಂಡ್ಸ್ ನಿಮ್ ಕೆಲ್ಸ. ನೀವ್ ಅಷ್ಟು ಮಾಡ್ಬಿಟ್ರೆ ನಿಮ್ಗೇನಾಗತ್ತೆ ಗೊತ್ತಾ, ನಿಮ್ಮ ಕೆಟ್ಟ ಕರ್ಮ ಹೋಗತ್ತೆ, ತೊಳ್ಕೊಂಡ್ಬಿಡ್ತೀರ ನಿಮ್ ಪಾಪನ. ನಿಮ್ಗೆ ಗುಡ್ ಕರ್ಮ ಬರುತ್ತೆ, ಅಂದ್ರೆ ಪುಣ್ಯ ಬರುತ್ತೆ. ಅವ್ರ ಹತ್ರ ಇಂದ ಬ್ಲೆಸ್ಸಿಂಗ್ ಸಿಗತ್ತೆ. ಯಾಕೆ ಅಂತಂದ್ರೆ ನೀವು ಅವ್ರಿಗೆ ದಾರಿ ದೀಪವಾಗ್ತೀರಾ, ಅವ್ರಿಗೆ ಒಂದ್ ಒಳ್ಳೆ ದಾರಿ ತೋರಿಸ್ತೀರಾ. ಈ ಮೂಲಕ ಅವ್ರಿಗೂ ದುಡ್ಡು ಬರುತ್ತೆ, ನಿಮ್ಗೂ ದುಡ್ಡು ಬರುತ್ತೆ. ಈ ಮೂಲಕ ಅವರ ಲೈಫು ಚೇಂಜ್ ಆಗತ್ತೆ, ನಿಮ್ಮ ಲೈಫು ಚೇಂಜ್ ಆಗತ್ತೆ. ಈ ಮೂಲಕ ಎಂಟೈರ್ ಪ್ರಪಂಚನೇ ನಾವೆಲ್ಲರೂ ಸೇರ್ಕೊಂಡು ಚೇಂಜ್ ಮಾಡ್ಬೋದು, ಓಕೆನಾ. ಸೊ ನೀವು ಒಬ್ಬರನ್ನ ಇನ್ವೈಟ್ ಮಾಡಿದೀರಾ ಅಂತ ಅನ್ಕೊಳ್ಳೋಣ. ಅವ್ರು ಯಾರೋ ಬಂದ್ರು, ಇಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡ್ರು, ಕೇಳಿಸ್ಕೊಂಡ್ರು, ಅವ್ರಿಗಿಷ್ಟ ಆಯ್ತು, ಓಕೆ ತುಂಬಾ ಚೆನ್ನಾಗಿದೆ, ನಾನು ಕೂಡ ಇಲ್ಲಿ ಒಂದು ಜಾಯಿನ್ ಆಗ್ತೀನಿ ಅಂತ ನಿಮ್ಮ ಫ್ರೆಂಡ್ ನಿಮ್ಗೆ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಆವಾಗ ನೀವು ಅವ್ರಿಗೆ ಏನ್ ಕೊಡ್ಬೇಕು ಗೊತ್ತಾ, ಒಂದು ಇನ್ವೈಟ್ ಲಿಂಕ್, ಅಂದ್ರೆ ನಿಮಗಾಗಿ ಒಂದು ಅಫಿಲಿಯೇಟ್ ಲಿಂಕ್ ಬಂದಿರತ್ತೆ. ನಿಮ್ಮ ಫ್ರೆಂಡ್ ಕೂಡ ನಿಮ್ಗೆ ಕಳಿಸಿದ್ರಲ್ಲ, ಅದೇ ರೀತಿಯ ನಿಮಗೊಂದು ಅಫಿಲಿಯೇಟ್ ಲಿಂಕ್ ಬರುತ್ತೆ. ಈ ಲಿಂಕ್ ಅನ್ನು ನಿಮ್ಮ ಫ್ರೆಂಡ್ಗೆ ನೀವು ವಾಟ್ಸಪ್ ಮೂಲಕ ಕಳಿಸ್ಬೇಕು. ಆಮೇಲೆ ಅವ್ರು ಇಲ್ಲಿ ಜಾಯಿನ್ ಆದಾಗ ನೀವು ಇನ್ವೈಟರ್ ಆಗ್ತೀರಾ, ಅವರು ಇನ್ವೈಟಿ ಆಗ್ತಾರೆ. ಆವಾಗ ಅವ್ರ ಕಡೆಯಿಂದ, ಅವರ ಸ್ಟಾರ್ಟರ್ ಡೊನೇಷನ್ ಇಂದ ನಿಮಗೆ $10 ಆನ್ ದ ಸ್ಪಾಟ್ ಬರುತ್ತೆ. ಹೇಗೆ ನೀವು ನಿಮ್ಮ ಡೊನೇಷನ್ ಇಂದ $10 ನಿಮ್ಮ ಫ್ರೆಂಡ್ಗೆ ಕಳ್ಸಿದ್ರಲ್ಲ, ಅದೇ ರೀತಿನೇ, ಓಕೆನಾ. ಸೊ P2P ಮೀನ್ಸ್ ಪರ್ಸನ್ ಟು ಪರ್ಸನ್ ಇನ್ ರಿಯಲ್ ಟೈಮ್ ಅಂತಂದ್ರೆ ಅದೇ ಕ್ಷಣದಲ್ಲಿ ಅಂತ, ಓಕೆನಾ. ಸೊ ಆ ಕ್ಷಣದಲ್ಲೇ ಆ ಅಮೌಂಟ್ ಅವ್ರಿಗೆ ಹೊಟ್ಟೋಗತ್ತೆ ನಿಮ್ಮ ಫ್ರೆಂಡ್ಗೆ. ಅದೇ ರೀತಿ ನೀವ್ ಯಾರನ್ನು ಇನ್ವೈಟ್ ಮಾಡಿದಾಗ ಅವ್ರ ಕಡೆಯಿಂದ ನಿಮಗೂ ಬಂದ್ಬಿಡತ್ತೆ. ಈ ಅಮೌಂಟು ನಿಮ್ಗೆ ಒಂದು ಸತಿ ಅಲ್ಲ ಫ್ರೆಂಡ್ಸ್ ಬರೋದು, ಮತ್ತೆ 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 ಲೈಫ್ ಲಾಂಗ್ ಎಷ್ಟು ಬಾರಿ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದು ಇಲ್ಲಿ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಆಟೋಮ್ಯಾಟಿಕ್ ಆಗಿ ನಡೆಯುವಂತಹ ಪ್ರೋಸೆಸ್. ಅದನ್ನ ನಾವು ಆಟೋಮ್ಯಾಟಿಕ್ ಅಪ್ಗ್ರೇಡಿಂಗ್ ಅಂತೀವಿ. ನಾನು ಹೇಳದ್ನಲ್ಲ 5 ಸ್ಟೇಜಸ್ ನಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಅಂತ. ಆ 5 ಸ್ಟೇಜಸ್ಗೆ ನಿಮ್ಗೆ ಅಪ್ಗ್ರೇಡಿಂಗ್ ಅಥವಾ ನಿಮ್ಗೆ ಪ್ರಮೋಷನ್ ಆಗ್ಬೇಕು ಅಂತಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಪ್ರಮೋಷನ್ ಕೊಡತ್ತೆ. ಅದು ಒಂದು ಪ್ರೋಸೆಸ್. ಎರಡನೇದು ರೀ ಎಂಟ್ರಿ ಅನ್ನೋ ಪ್ರೋಸೆಸ್. ಅಂದ್ರೆ ಈ ರೀ ಎಂಟ್ರಿಗೋಸ್ಕರ ನಿಮ್ಮ ಒಂದು ಐಡಿಯನ್ನ ಮುಂದಕ್ಕೆ ನೆಕ್ಸ್ಟ್ ಸ್ಪೇಸ್ಗೆ ಕಳಿಸಿ, ನಿಮ್ಮ ಐಡಿ ತರಾನೇ ಒಂದು 15, ಮತ್ತೆ ಇನ್ನೊಂದು 15, ಆತರ 225, ಈ ತರ ಜಾಸ್ತಿ ಐಡಿಸ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಈ AI ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೇಸ್ ಲೂಪ್. ಅದು ಎರಡನೇ ಪ್ರೋಸೆಸ್. ಇದೇ ರೀತಿ ನಿಮಗೂ, ನಿಮ್ಮ ಫ್ರೆಂಡ್ಗೂ, ನೀವು ಯಾರನ್ನ ಇನ್ವೈಟ್ ಮಾಡ್ತೀರೋ ಅವ್ರಿಗೂ, ನಿಮ್ಮ ಅಪ್ಲೈನರ್ಸ್ ಎಲ್ಲರಿಗೂ ನಡೆಯುತ್ತೆ. ಎಲ್ಲರಿಗೂ ಸೇಮ್ ಪ್ರಾಸೆಸ್. ಈ ಪ್ರಾಸೆಸ್ ನಡೆದಾಗೆಲ್ಲ ಕೂಡ ನೀವು ಫ್ರೆಶ್ ಆಗಿ ನಿಮ್ಮ ಫ್ರೆಂಡ್ ಅನ್ನ, ಯಾರನ್ನೋ ಫ್ರೆಶ್ ಆಗಿ ಇನ್ವೈಟ್ ಮಾಡಿದ್ರೆ ಹೇಗೆ ಅಮೌಂಟ್ ಬರುತ್ತೋ ಆ ರೀತಿಯಲ್ಲಿ ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ಅನ್ನ ನೋಡಿ ನಿಮ್ಮ ಫ್ರೆಂಡ್ ಕಡೆಯಿಂದ, ನೀವು ಇನ್ವೈಟ್ ಮಾಡಿರೋ ಫ್ರೆಂಡ್ ಕಡೆಯಿಂದ ನಿಮ್ಗೆ ಮತ್ತೆ ಅಮೌಂಟ್ ಅಂದ್ರೆ ಈ ಇನ್ವೈಟ್ ಡೊನೇಷನ್ ಬರೋ ತರ AI ಮಾಡತ್ತೆ. ಸೊ ಇಲ್ಲಿ ಒಂದು ಗ್ರ್ಯಾಂಡ್ ಪೇರೆಂಟ್ ರೂಲ್ ಅಂತ ಹೇಳ್ತೀವಿ, ಅಂತದೇ ಫಾಲೋ ದ ಸ್ಪಾನ್ಸರ್ ಅಂತ. ಸೊ ನಿಮ್ಮ ಐಡಿ ಎಲ್ಲೇ ಇರ್ಲಿ, ನೀವು ಫಸ್ಟ್ ಸ್ಪೇಸ್ ಅಲ್ಲೇ ಇದ್ದೀರಾ ಅಂತ ಅನ್ಕೊಳ್ಳೋಣ, ನಿಮ್ ಫ್ರೆಂಡು ಇನ್ನು ಮುಂದಕ್ಕೆ ಹೊಟ್ಟೋಗಿರ್ತಾರೆ ಸ್ಪೇಸ್ 2ನೋ 3ನೋ 4 ಅಂತಂದ್ರೆ ಅವ್ರು ಫಾಸ್ಟ್ ಆಗಿ ವರ್ಕ್ ಮಾಡಿ ಅವ್ರು ಮುಂದಕ್ಕೆ ಹೋಗಿರ್ಬೋದು, ಅಥವಾ ಅವ್ರ ಹಿಂದೆ ಇರ್ಬೋದು, ನೀವು ಮುಂದೆ ಇರ್ಬೋದು. ಯಾರು ಹೆಂಗಿದ್ರು ಇಲ್ಲೊಂದು ರ್ಯಾಂಕಿಂಗ್ ಸಿಸ್ಟಮ್ ಅನ್ನೋದೇ ಇಲ್ಲ. ಯಾರಾದ್ರೂ ಬೇಗ ಮುಂದಕ್ಕೆ ಹೋಗ್ಬೋದು, ಯಾರಾದ್ರೂ ಹಿಂದೆ ಉಳಿಬೋದು. ಒಟ್ಟಲ್ಲಿ ಎಲ್ಲರೂ ಈಕ್ವಲ್ ಅಂತ ಅವಾಗ್ಲೇ ಹೇಳದ್ನಲ್ಲ. ಸೊ ಎಲ್ಲರೂ ಈಕ್ವಲ್ ಆಗಿರೋ ಕಾರಣ ಮತ್ತೆ ನಿಮ್ಮ ಫ್ರೆಂಡ್ ಇಂದ ಅವ್ರು ಯಾವ್ದೇ ಸ್ಪೇಸ್ ಅಲ್ಲಿ ಇದ್ರು ಕೂಡ ಮತ್ತೆ ನಿಮ್ಗೆ ಈ 20% ಬರುತ್ತೆ. ಹೇಗೆ ಅಂತ ಇವಾಗ ತೋರಿಸ್ತೀನಿ. 20% ಈ ಸ್ಪೇಸ್ 1 ನಲ್ಲಿ ಎಷ್ಟು $10, ಅದೇ ಸ್ಪೇಸ್ 2 ನಲ್ಲಿ
5 ಪಟ್ಟು ಜಾಸ್ತಿಯಾಗಿ ಬರುತ್ತೆ ನಿಮ್ಗೆ. ಅಂದ್ರೆ $50 ಬರುತ್ತೆ. ಸ್ಪೇಸ್ 3 ಅನ್ನೋದು ಇನ್ನೂ 5 ಪಟ್ಟು ಜಾಸ್ತಿ ಅಂತಂದ್ರೆ $250 ಬರುತ್ತೆ. ಸ್ಪೇಸ್ 4 ಇನ್ನೂ ಜಾಸ್ತಿ 5 ಪಟ್ಟು 1250. ಸ್ಪೇಸ್ ಇದು ಸ್ಪೇಸ್ 5 ಸಾರಿ, ಇಲ್ಲಿ ಇನ್ನೂ 5 ಪಟ್ಟು ಜಾಸ್ತಿ ಅಂದ್ರೆ 6250. ಇಷ್ಟು ನಿಮ್ಮ ಒಂದೇ ಒಬ್ಬರನ್ನೇ ನೀವು ಇನ್ವೈಟ್ ಮಾಡಿದ್ರು ಇಷ್ಟು ಸತಿ ಇಷ್ಟು ಅಮೌಂಟ್ ನಿಮ್ಗೆ ಬರುತ್ತೆ ಅಂತಂದ್ರೆ ಇಂಡಿಯನ್ ರುಪೀಸ್ ನಲ್ಲಿ ಎಷ್ಟು ಅಂತ ನೋಡೋಣ. ಅದು ಇಲ್ಲಿ ನೋಡಿ, ಇಲ್ಲಿ ಹಾಕಿದೀನಿ ನೋಡಿ. ಈ ಅಮೌಂಟ್ಗಳು ನೀವೇ ಓದ್ಕೋಬಹುದು. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಒಂದು 7 ಲಕ್ಷ ರೂಪಾಯಿ ಅಂತಂದ್ರೆ ಈ 5 ಸ್ಪೇಸ್ಗಳಿಗೆ ನೀವು ನಿಮ್ಮ ಫ್ರೆಂಡು ಟ್ರಾವೆಲ್ ಮಾಡೋ ಅಷ್ಟೊತ್ತಿಗೆ ಒಂದ್ ಐಡಿಯಿಂದ ಬರುವಂತಹ ಅಮೌಂಟ್ ಇದು 7 ಲಕ್ಷ ರೂಪಾಯಿ. ಅದನ್ನ ನಿಮ್ಗೇನ್ ಹೇಳ್ದೆ, ಇದು ಬೇರೆ ಬೇರೆ ಸ್ಪೇಸಸ್ಗೆ ಬಂದಿರೋದು ಆಟೋಮ್ಯಾಟಿಕ್ ಆಗಿ ನೆಕ್ಸ್ಟ್ ಸ್ಟೆಪ್ಗೆ ಅಪ್ಗ್ರೇಡ್ ಆಗಿರೋದು. ಇನ್ನೊಂದು ಪ್ರಾಸೆಸ್ ಹೇಳಿದ್ನಲ್ಲ, ರೀ ಎಂಟ್ರಿ ಅಂತ. ಆ ರೀ ಎಂಟ್ರಿನಲ್ಲಿ ಮತ್ತೆ ಒಬ್ರೊಬ್ರಿಗೂನು 15 ಐಡಿಗಳು ಈ ತರ ಜಾಸ್ತಿ ಐಡಿಗಳು ಕ್ರಿಯೇಟ್ ಆಗತ್ತೆ ಅಂತ ಹೇಳಿದ್ನಲ್ಲ. ಅಕಸ್ಮಾತ್ ನಿಮ್ ಫ್ರೆಂಡ್ಗೆ ಒಂದು 15 ಐಡಿ ಕ್ರಿಯೇಟ್ ಆಯ್ತು ಅಂತ ಅನ್ಕೊಳ್ಳಿ. 15 ಐಡಿ ನಿಮ್ಗೆ 7 ಲಕ್ಷ ರೂಪಾಯಿ ನೀವೇನು ಮಾಡ್ದೇನೆ ಬಂತು ಅಂತಂದ್ರೆ ಅದೇನು ಸುಮ್ನೆನಾ? ಅದೇನು ಕಮ್ಮಿನಾ ಅಮೌಂಟು? ಯೋಚನೆ ಮಾಡಿ, ಕನ್ಸ್ ಕಾಣಿ ಒಂಚೂರ್ ಹಂಗೇನೆ ಎಷ್ಟು ಅಮೌಂಟ್ ಆಗತ್ತೆ ಅಂತ ಅಲ್ವಾ? ಸೊ ಇಲ್ಲಿ ಬರೀ 20% ತಾನೆ, ಒಂದು $10 ತಾನೆ, 900 ರೂಪಾಯಿ ತಾನೆ ಅಂತ ಭಾವಿಸ್ಬೇಡಿ. ಇದು ತುಂಬಾ ದೊಡ್ಡ ಅಮೌಂಟ್. ಓಕೆನಾ? ಸೊ ಈ ರೀತಿಯಲ್ಲಿ ಮತ್ತೆ ನಿಮ್ಮ ಫ್ರೆಂಡ್ ಹತ್ರ ಇಂದ ನಿಮ್ಗೆ ಅಮೌಂಟ್ ಬರ್ತಾನೆ ಇರತ್ತೆ. ಆದ್ರೆ ನಿಮ್ಮ ಫ್ರೆಂಡ್ ಅವರ ಕೈಯಿಂದ ಕೊಡೋದಿಲ್ಲ. ಈ AI ಸ್ಪೇಸ್ ಲೂಪ್ ನಿಮ್ಮ ಫ್ರೆಂಡ್ ಪರವಾಗಿ ನಿಮಗೆ ಆ ಅಮೌಂಟ್ ನೆಲ್ಲ ಕೊಡತ್ತೆ. ಅದು ಎಲ್ಲಿಂದ ಕೊಡುತ್ತೆ ಅನ್ನೋದು ನಾನು ಮುಂದಕ್ಕೆ ಹೇಳ್ತೀನಿ. ಇದು ಫಸ್ಟ್ ಇನ್ಕಮ್ ಅಂದ್ರೆ ಇನ್ವೈಟ್ ಡೊನೇಷನ್. ಎರಡನೇ ಇನ್ಕಮ್ ಏನು? ಮ್ಯಾಟ್ರಿಕ್ಸ್ ಅಥವಾ ಕಮ್ಯುನಿಟಿ ಡೊನೇಷನ್ ಅಂತಂದ್ರೆ ನೀವು ಒಂದು ABC ಅಂತ 3 ಜನಕ್ಕೆ ನೀವು ಕೊಟ್ರಲ್ಲ ಅಮೌಂಟು, ಅದೇ ಅಮೌಂಟ್ ತರಾನೇ ನೀವು ನಿಮ್ಮ ಫ್ರೆಂಡ್ಸ್ ನ ಇನ್ವೈಟ್ ಮಾಡಿದಾಗ ಅವ್ರಿಗೂನು ಒಂದೊಂದು ಪ್ಲೇಸ್ಮೆಂಟ್ ಸಿಗತ್ತೆ ನಿಮ್ಮ ಕೆಳಗಿನ ಮ್ಯಾಟ್ರಿಕ್ಸ್ ನಲ್ಲಿ. ಸೊ ನಿಮ್ಮ ಕೆಳಗಿನ ಮ್ಯಾಟ್ರಿಕ್ಸ್ ಹೇಗಿರತ್ತೆ ಅಂತಂದ್ರೆ ನೋಡಿ, ಪ್ರತಿಯೊಬ್ಬರಿಗೂ ಸೇಮ್ ಮ್ಯಾಟ್ರಿಕ್ಸ್ ಅಂದ್ರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 3 ಲೆವೆಲಿನ ಮ್ಯಾಟ್ರಿಕ್ಸ್. ಇಲ್ಲಿ ಕೂಡ 3 ಲೆವೆಲ್ ಅಲ್ವಾ, ABC. ಇಲ್ಲಿ ಡೌನ್ ಕೂಡ 3 ಲೆವೆಲ್. ಸೊ ಈ 3 ಲೆವೆಲ್ ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ 5 ಪೊಸಿಷನ್ಸ್, ಎರಡನೇ ಲೆವೆಲ್ ಅಲ್ಲಿ 5 25, ಮೂರನೇ ಲೆವೆಲ್ ಅಲ್ಲಿ ಈ 25 × 5 ಅಂದ್ರೆ 125. ಟೋಟಲ್ ನೀವು ನೋಡಿದ್ರೆ ಬರೀ 155 ಪೊಸಿಷನ್ಸ್. ನಿಮಗ್ ನೆನಪಿದೆಯಾ, ನಾನು ಆವಾಗ್ಲೇ ಹೇಳ್ದೆ, ನೀವು ಒಮ್ಮೆ ಡೊನೇಷನ್ ಕೊಟ್ರೆ 155 ಜನರಿಂದ ನಿಮ್ಗೆ ವಾಪಸ್ ರಿಟರ್ನ್ ಡೊನೇಷನ್ಸ್ ಬರುತ್ತೆ ಅಂತ. ಅದೇ ಈ 155 ನಾನು ಅವಾಗ್ಲೇ ಹೇಳಿದ್ದು. ಓಕೆನಾ? ಸೊ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಇವಾಗ ನೋಡೋಣ. ಇಲ್ಲಿ ನಾವು ಹೆಲ್ಪಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್. ಅಂತಂದ್ರೆ ನಾವು ಯಾರಿಗೋ ಹೆಲ್ಪ್ ಮಾಡ್ಬೇಕು ಅಂತಲ್ವಾ. ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಇಂದ ನೀವು ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಅವಾಗ್ಲೇ ನಾನು ನಿಮ್ಗೆ ತೋರಿಸ್ದೆ. 7 ಲಕ್ಷ ಇಂಟು ಎನಿ ನಂಬರ್ ಆಫ್ ಐಡಿಸ್, ಅವ್ರಿಗೆ ಎಷ್ಟು ಐಡಿಸ್ ಕ್ರಿಯೇಟ್ ಆಗುತ್ತೋ ಆ ತರ ಅಂತ. ಅದನ್ನೆಲ್ಲ ಮರ್ತು ಬಿಡೋಣ, ಅದನ್ನೆಲ್ಲ ಮರ್ತೋಗಿ ಇವಾಗ ಜಸ್ಟ್ ಒಮ್ಮೆ ಮಾತ್ರ ಒಂದೇ ಒಂದು ಸತಿ ಒಬ್ರೊಬ್ಬರನ್ನೇ ಒಂದೊಂದೇ ಫ್ರೆಂಡ್ಗೆ ನಾವು ಪಾಪ ಅವ್ರೇನೋ ಕಷ್ಟದಲ್ಲಿದ್ದಾರೆ ಅವ್ರಿಗೊಂದು ದಾರಿ ತೋರ್ಸೋಣ. ಆಫ್ಟರ್ ಆಲ್ ಏನ್ ಮಹಾ ದೊಡ್ಡ ಕೆಲಸ ನೀವು ಮಾಡ್ಬೇಕಾಗಿರೋದು, ಬಂದು ಝೂಮ್ ಮೀಟಿಂಗ್ ಕೂತ್ಕೊಂಡು ಕೇಳಪ್ಪ ಅಂತ ಹೇಳೋದಷ್ಟೇ ಫ್ರೆಂಡ್ಸ್ ನಿಮ್ ಕೆಲ್ಸ. ನೀವಿನ್ನೇನು ಮಾಡ್ಬೇಕಾಗಿಲ್ಲ. ನೀವೇನ್ ಪೇಪರ್ ಪೆನ್ ಇಟ್ಕೊಂಡು ಇದನ್ನೆಲ್ಲ ಕಲ್ತ್ಕೊಂಡು ಅವ್ರಿಗೇನ್ ಹೇಳ್ಬೇಕಾಗಿಲ್ಲ, ಮನೆಗೆ ಹೋಗ್ಬೇಕಾಗಿಲ್ಲ, ಊರೂರು ಸುತ್ತಬೇಕಾಗಿಲ್ಲ. ದಯವಿಟ್ಟು ನಾವು ನಿಮ್ಗೆ ಕಳಿಸುವಂತಹ ಲಿಂಕ್ ಅನ್ನ ಅವ್ರಿಗೆ ಕಳಿಸಿ ಮೇಕ್ ಶೋರ್ ಅವರು ಇದಕ್ಕೆ ಝೂಮ್ ಮೀಟಿಂಗ್ ಬರಬೇಕು. ಅವ್ರು ಜಾಯಿನ್ ಆದ್ಮೇಲೆ ಅವರ ಫ್ರೆಂಡ್ಸ್ ಯಾರನ್ನ ಅವ್ರು ಕರ್ಕೊಂಡ್ ಬರ್ತಾರ ಅವರನ್ನು ಝೂಮ್ ಮೀಟಿಂಗ್ ಕರ್ಕೊಂಡ್ ಬರ್ಬೇಕು. ಇಷ್ಟೇ ಫ್ರೆಂಡ್ಸ್ ನೀವು ಮಾಡೋ ಕೆಲಸ. ಇಷ್ಟಕ್ಕೇನೆ ನಿಮ್ಗೆ ಇಷ್ಟೆಲ್ಲ ದುಡ್ಡು ಬರುತ್ತೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಇಲ್ಲಿ ನಾವು ಬೀದಿಯಲ್ಲಿ ಹೋಗೋ ಯಾವ್ದೋ ಸಿಕ್ಕಿದ ಜನನ್ನೆಲ್ಲ ಕರ್ಕೊಂಡ್ ಬಂದು ನೀನ್ ಜಾಯಿನ್ ಆಗು ಅಂತ ಸೇರ್ಸೋದಲ್ಲ ಇದು. ನಮಗಂತ ಸಿಸ್ಟಮ್ ಅಲ್ಲ ಇಲ್ಲಿ ನಾವು ವಿ ಆರ್ ಬಿಲ್ಡಿಂಗ್ ಫ್ಯೂಚರ್ ಅಂತಂದ್ರೆ ವಿ ಆರ್ ನಾಟ್ ಬ್ರಿಂಗಿಂಗ್ ಪೀಪಲ್. ಜನನ ಕರ್ಕೊಂಡ್ ಬಂದು ಸುಮ್ನೆ ಇಲ್ಲಿ ಸೇರ್ಸೋದಲ್ಲ. ನಾವು ಯಾರೋ ಕಷ್ಟದಲ್ಲಿರೋ ಜನನ್ನ ಕರ್ಕೊಂಡ್ ಬಂದು ಅವರ ಬಾಳನ್ನ ಬೆಳಗ್ತಾ ಇದ್ದೀವಿ, ಅವರ ಜೀವನೋಪಾಯ ಕೊಡ್ತಾ ಇದ್ದೀವಿ, ಅವರ ಪ್ರಾಬ್ಲಮ್ಸ್ ನ ನಾವು ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡೋದಕ್ಕೆ ಒಂದು ದಾರಿ ತೋರಿಸ್ತಾ ಇದ್ದೀವಿ. ಸೊ ತುಂಬಾ ಪುನೀತವಾದಂತ ಕೆಲಸ ಇದು, ತುಂಬಾ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ. ಓಕೆನಾ? ಆ ರೀತಿ ಅಕಸ್ಮಾತ್ ನೀವು ದೊಡ್ಡ ಮನಸ್ಸು ಮಾಡಿ ಒಂದು 5 ಜನನ್ನ ಕರ್ಕೊಂಡು ಬಂದರೆ
ಏನಾಗತ್ತೆ, 5 ಜನನು ನಿಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಪ್ಲೇಸ್ಮೆಂಟ್ ಆಗತ್ತೆ. 5 ಜನರಿಂದ ನಿಮ್ಗೆ $2.5 ಅಲ್ಲಿಗಲ್ಲೇ ಆನ್ ದ ಸ್ಪಾಟ್ ಬರುತ್ತೆ. ನೀವು ಕೂಡ ನಿಮ್ಮ ಎ ಅನ್ನೋ ಮೊದಲನೇ ವ್ಯಕ್ತಿಗೆ $2.5 ಕೊಟ್ಟಿದ್ರಲ್ಲ, ಅದೇ ರೀತಿ ಇಲ್ಲಿ ಇವರಿಂದ ನಿಮಗೆ ಬರುತ್ತೆ, ಇದು ಯು ನಿಮಗೆ ಬರುತ್ತೆ. ಓಕೆನಾ? $12.5 ಬಂತು ಅಂದ್ರೆ ಅಲ್ಲಿಗಲ್ಲೇ ಯಾರ್ಯಾರು ಜಾಯಿನ್ ಆಗ್ತಾರೋ ಆನ್ ದ ಸ್ಪಾಟ್ ಬಂದ್ಬಿಡತ್ತೆ. ಅಲ್ಲದೆ $10 ಬಿಕಾಸ್ ನೀವು ಅವರನ್ನ ಇನ್ವೈಟ್ ಮಾಡಿರೋದ್ರ ಕಾರಣ ಈ $10 ಇನ್ವೈಟ್ ಡೊನೇಷನ್, ಆ $10 ಪ್ಲಸ್ ಈ 2.5 ಅಂತಂದ್ರೆ $12.5 ನಿಮಗ್ ಬರುತ್ತೆ ಒಬ್ರೊಬ್ರಿಂದ ಕೂಡ. ಸೊ ಈ 5 ಜನ ಇಲ್ಲಿ ಬಂದು ಫಿಲಪ್ ಆಗೋಯ್ತು ಅಂತಂದ್ರೆ ಎಷ್ಟಾಗತ್ತೆ ನಿಮ್ಗೆ? ಟೋಟಲ್ $62.5 ಬಂದ್ಬಿಡ್ತು. ವಿಚ್ ಮೀನ್ಸ್ ನಿಮ್ಮ ರಿಸ್ಕ್ ಅಲ್ಲೇ 0 ಆಗೋಯ್ತಲ್ಲ. ನೀವು ಕೈಯಿಂದ ಹಾಕಿದ $50 ತಾನೆ, ಯೋಚನೆ ಮಾಡಿ. ಇದು ಒಂದು. ಎರಡನೇ ವಿಷಯ, ಈ 5 ಜನ ಕೂಡ ಇಲ್ಲಿ ಮೀಟಿಂಗ್ ಬಂದಾಗ ಈ ಪ್ರೆಸೆಂಟೇಶನ್ ಅಲ್ಲಿ ನಾವೇನ್ ಹೇಳ್ತೀವಿ ಅದನ್ನ ಕೇಳ್ಕೊಂಡು ಅವರು ಕೂಡ ಅದೇ ಕೆಲಸ ಮಾಡಿದ್ರು ಅಂತ ಅನ್ಕೊಂಡ್ರೆ, ಆ 5 ಜನ 5 ಜನನ್ನ ಕರ್ಕೊಂಡು ಬಂದ್ರು ಕೂಡ ನೋಡಿ ಇಲ್ಲಿ 25 ಪೊಸಿಷನ್ಸ್ ಇಲ್ಲಿ ಫಿಲಪ್ ಆಗೋಯ್ತು. ಈ 25 ಪೊಸಿಷನ್ಸ್ ನಿಮಗೆ ಸೆಕೆಂಡ್ ಲೆವೆಲ್ ಆಗತ್ತೆ, ಈ 5 ಜನಕ್ಕೆ ಇದು ಫಸ್ಟ್ ಲೆವೆಲ್ ಆಗತ್ತೆ. ಈ 5 ಜನಕ್ಕೆ ಆವಾಗ್ಲೇ ನಿಮಗ್ ಬಂದಿತ್ತಲ್ಲ, ಆ ರೀತಿಯಲ್ಲಿ $12.5 ಅವ್ರಿಗೆ ಬರುತ್ತೆ. ಆದ್ರೆ ನಿಮಗೆ ಆ $10 ಡೊನೇಷನ್ ಅವ್ರಿಗೂ ಹೋಯ್ತಲ್ವಾ, ಅವ್ರು ಇನ್ವೈಟ್ ಮಾಡಿದ್ದು. ನಿಮ್ಗೆ ಎಷ್ಟು ಬರುತ್ತೆ? ಒಬ್ರೊಬ್ರಿಂದ $12.5 ಸಪರೇಟ್ ಆಗೇ ಬರುತ್ತೆ, ಈ 10 ಇಲ್ಲದೇನೆ. ಓಕೆ, ಬರೀ ನಿಮ್ಮ ಕೆಳಗಿರುವ ಪೊಸಿಷನ್ಸ್ ಅಲ್ಲ ಅವ್ರು ಬಂದು ಕೂತಿದ್ದಾರೆ ಅಷ್ಟೇ, ಇನ್ನೇನು ಮಾಡಿಲ್ಲ ನೀವು. ಸೊ ಪ್ಯಾಸಿವ್ ಆಗ್ತಾನೆ ಬಂತು ಇನ್ಕಮ್, ನಾನ್ ವರ್ಕಿಂಗ್ ಇನ್ಕಮ್ ತಾನೇ ಇದು. ಸೊ ಆ ರೀತಿಯಲ್ಲಿ ಇವ್ರು ಮಾಡಿರೋ ಕೆಲಸ ಇಂದ ನೋಡಿ ನಿಮ್ಗೆ ಇಷ್ಟು ಬರುತ್ತೆ ಅಂತಂದ್ರೆ $312.5 ನೀವು ಕೆಲಸ ಮಾಡದೇನೆ ಬಂದಿರುವಂತಹ ಅಮೌಂಟು. ನೆಕ್ಸ್ಟ್ ಈ 25, ಈ 5, ಈ ನೀವು ನಿಮ್ಮ ಮೇಲಿನವರು ಎಲ್ಲರೂ ಸೇರ್ಕೊಂಡು ಅಲ್ಲಿ ಇಲ್ಲಿ ಒಬ್ರೊಬ್ಬರನ್ನ ಜಾಯಿನ್ ಮಾಡಿಸಿ ಅಥವಾ ಇವ್ರು ಮಾತ್ರ ಮಾಡಿದ್ರು ನೀವೊಬ್ರೇ ಮಾಡಿದ್ರು, ಹೆಂಗೋ ಹಂಗೆ ಒಟ್ಟಲ್ಲಿ ಇಲ್ಲಿ 125 ಜನ ಬಂದ್ಬಿಟ್ರೆ ಯೋಚನೆ ಮಾಡಿ ಎಷ್ಟು ಬರುತ್ತೆ? ಒಬ್ರೊಬ್ಬರಿಂದಾನು $25 ಫ್ರೆಂಡ್ಸ್ ಅಂತಂದ್ರೆ $3,125 ಬರುತ್ತೆ. ಅದೇನ್ ಚಿಕ್ಕ ಅಮೌಂಟಾ? ನಿಮ್ ಕೈಯಿಂದ ಹಾಕಿರೋದೆಷ್ಟು, ನೀವ್ ಮಾಡಿರೋದೆಷ್ಟು ಮಹಾ ಕೆಲಸ ಯೋಚನೆ ಮಾಡ್ಕೊಳ್ಳಿ ನೀವೇ. ಒಟ್ಟಲ್ಲಿ 155 ಸೀಟ್ಗಳಿಂದ ಅಥವಾ 155 ಪೊಸಿಷನ್ಸ್ ಇಂದ ಟೋಟಲ್ ಆಗಿ ಪ್ರತಿಯೊಬ್ಬರಿಗೂ $3,450 ಅಂತೂ ಬರುವುದು ಖಾಯಂ, ಖಚಿತ, ಶೋರ್. ಇದು ಪ್ರತಿಯೊಬ್ಬರಿಗೂ ಬರೋ ರೀತಿಯಲ್ಲೇ ಮಾಡ್ಬಿಟ್ಟಿದ್ದಾರೆ ಈ ಸಿಸ್ಟಮ್ ಅನ್ನ. ಓಕೆನಾ? ಸೊ ನಾನೇನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಈ 5 ಆಗ್ಲಿ 25 ಆಗ್ಲಿ 125 ಆಗ್ಲಿ ಇದು ಇದ್ಯಾವುದೋ ನಾನೊಬ್ಬ ಮಾತ್ರ ಮಾಡ್ತೀನಿ ಅನ್ನೋಂತಹ ಕೆಲಸ ಅಲ್ಲವೇ ಅಲ್ಲ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಇಲ್ಲಿ ಕಮ್ಯುನಿಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಯೋಚನೆ ಮಾಡ್ಕೊಂಡು ಎಲ್ರಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಇಲ್ಲಿ ಕೆಳಗೆ ಹೋಗ್ತಿದ್ದಷ್ಟು ನಿಮ್ಗೆ ಇನ್ನೂ ಜಾಸ್ತಿ ಅಮೌಂಟ್ ಬರ್ತಾ ಇದೆ. ಯೋಚನೆ ಮಾಡಿ, ಇನ್ಯಾವ್ದಾದ್ರು ಸಿಸ್ಟಮ್ ಅಲ್ಲಿ ನೋಡಿದೀರಾ ಈ ತರ? ಇಲ್ಲ, ಸಾಧ್ಯನೇ ಇಲ್ಲ. ಇನ್ನು ಕೆಳಗೋದಷ್ಟು ನೀವು ಫಸ್ಟ್ ಓಪನಿಂಗ್ ಅಲ್ಲಿ ಜಾಯಿನ್ ಮಾಡಿದ ತಕ್ಷಣ $10 ನೀವೇ ಇನ್ವೈಟ್ ಮಾಡಿದ್ರಿ ಅಂತ ಬಂತು, ಜೊತೆಗೆ ಇಲ್ಲಿ ಬಂದಿರೋ ಎಷ್ಟ್ $2.5 ಅಂತ ಅನ್ಕೋತಾ ಇರ್ತೀರಾ. ಇಲ್ಲಿ ನೋಡಿ ನೆಕ್ಸ್ಟ್ ಆಲ್ರೆಡಿ ಜಾಸ್ತಿ ಆಯ್ತು, $12.5 ಈ 10 ಇಲ್ಲದೇನೆ. ಅಕಸ್ಮಾತ್ ಅಲ್ಲಿ ನೀವು ಒಂದು 6ನೇ ವ್ಯಕ್ತಿನ ಕರ್ಕೊಂಡ್ ಬಂದ್ರೆ $12.5 ಪ್ಲಸ್ 10 ಬರುತ್ತೆ ನಿಮ್ಗೆ. ಆದ್ರೆ ಯಾರ್ ಕೆಳಗೆ ಇಲ್ಲಿ ಬಂದು ಕೂತಿದಾರ, ಈ 5 ಜನರಲ್ಲಿ ಯಾರೋ ಕೆಳಗೆ ಅವ್ರು ಬಂದು ಇಲ್ಲಿ ಪೊಸಿಷನ್ ತಗೊಂಡಿರ್ತಾರಲ್ಲ, ಅವ್ರಿಗೆ ಅವಾಗ ಬರೀ 2.5 ಬರುತ್ತೆ. ಯಾಕೆಂತಂದ್ರೆ ಇನ್ವಿಟೇಷನ್ ಮಾಡಿದ್ದು ನೀವು. ಹಾಗೇನೆ ಈ 3ನೇ ಇದ್ರಲ್ಲಿ ನೋಡಿ ಒಬ್ರೊಬ್ರಿಂದ ಎಷ್ಟು ಬರುತ್ತೆ ನಿಮ್ಗೆ? ನೀವೇ ಯಾರನ್ನೋ ಕರ್ಕೊಂಡ್ ಬಂದ್ರಿ, 25ಅಲ್ಲಿ ಇಲ್ಲಿ ಜಾಗ ಇರ್ಲಿಲ್ಲ, ಇಲ್ಲೂ ಜಾಗ ಇಲ್ಲ, ಇಲ್ಲೆಲ್ಲೋ ಪ್ಲೇಸ್ಮೆಂಟ್ ಆಯ್ತು ಅವ್ರಿಗೆ, ನೋಡಿ ಎಷ್ಟು ಬರುತ್ತೆ ನಿಮ್ಗೆ? $25 ಪ್ಲಸ್ 10. ಈ ರೀತಿಯಲ್ಲಿ ಎಲ್ರೂ ಇಷ್ಟವಾಗಿ ಕೆಲಸ ಮಾಡ್ತಾರೆ. ಇನ್ನು ಕೆಳಗ್ ಹೋದಷ್ಟು ಇನ್ನು ಒಳ್ಳೇದ್, ನಮ್ಗೆ ಇನ್ನೂ ಜಾಸ್ತಿ ದುಡ್ಡು ಬರುತ್ತಲ್ಲ ಅಂತ. ಒಟ್ಟಲ್ಲಿ $3,450 ಅಂತೂ ಪ್ರತಿಯೊಬ್ಬರಿಗೂ ಶೂರ್ ಶಾರ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಿಸ್ಟಮ್. ಇದು ಎಲ್ಲರಿಗೂ ಶೂರ್ ಶಾರ್ಟ್ ಆಗಿ ಬರೋದಕ್ಕೆ ಅಂತ ಈ AI ಅಂತ ಹೇಳದ್ನಲ್ಲ, ಸ್ಪೇಸ್ ಲೂಪು, ಅದೊಂದು ಕೆಲವೊಂದು ವಿಷಯಗಳೆಲ್ಲ ಮಾಡತ್ತೆ. ಆ ವಿಷಯಗಳು ಏನು ಅಂತಂದ್ರೆ ನೋಡಿ, ಪ್ಲೇಸ್ಮೆಂಟ್ ವಿತೌಟ್ ಗ್ಯಾಪ್ಸ್ ಅಂತಂದ್ರೆ ಲೆಫ್ಟ್ ಟು ರೈಟ್, ಟಾಪ್ ಟು ಬಾಟಮ್ ನೋಡಿ ಎಲ್ಲೂ ಗ್ಯಾಪ್ಸ್ ಇಲ್ಲದೆ ಇರುವ ರೀತಿಯಲ್ಲಿ ಎಲ್ಲರಿಗೂ ಮ್ಯಾಟ್ರಿಕ್ಸ್ ಅನ್ನು ಫಿಲ್ಅಪ್ ಮಾಡುವಂತಹ ಒಂದು ಗ್ರೇಟ್ ಪವರ್ ಇದೆ ಈ AI ಗೆ. ಸೊ ಆ ರೀತಿಯಲ್ಲಿ ಎಲ್ಲ ಫಿಲ್ಅಪ್ ಮಾಡಿ ಎಲ್ಲರಿಗೂ
ಈಕ್ವಲ್ ಆಗಿ ದುಡ್ಡು ಬರೋ ತರ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳದ್ನಲ್ಲ, ಈ ಕೆಲಸ ಇದು ಮಾಡತ್ತೆ. ನೆಕ್ಸ್ಟ್ ನೀವು ನೋಡಿದ್ರೆ ಇನ್ನೊಂದು ಪವರ್ ಏನ್ ಗೊತ್ತಾ, ನಮ್ಗೆ ಈ ಮ್ಯಾಟ್ರಿಕ್ಸ್ ಇಂದ ಎಲ್ಲ ನಮ್ಗೆ ದುಡ್ಡು ಬರ್ತಾ ಇರತ್ತಲ್ಲ, ಆ ಹಣದಿಂದ ಇದು ಆಟೋ ರಿಸರ್ವೇಶನ್ ಅಂತ ಮಾಡತ್ತೆ. ಆಟೋ ಫಂಡ್ ರಿಸರ್ವೇಶನ್ ಅಂತಂದ್ರೆ ಎಸ್ಕ್ರೋ ವಾಲೆಟ್ಸ್ ಅಂತ ಅದ್ರ ಹೆಸರು. ಒಂದು 3 ಸಪರೇಟ್ ವಾಲೆಟ್ಸ್ ನ ಕ್ರಿಯೇಟ್ ಮಾಡತ್ತೆ. ಓಕೆನಾ? ಸೊ ಸಪರೇಟ್ ವಾಲೆಟ್ಸ್ ನ ಅಂದ್ರೆ ಒಂದು 3 ಡಬ್ಬಗಳಲ್ಲಿ ಬೇರೆ ಬೇರೆ ದುಡ್ಡು ತೆಗೆದಿಡತ್ತೆ ಅಂತ ಅನ್ಕೊಳ್ಳೋಣ. ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ, ದುಡ್ಡು ತೆಗೆದಿಟ್ಟು ಏನ್ ಮಾಡತ್ತೆ ಅಂತಂದ್ರೆ, ನಮ್ಗೆ ಕೆಲವೊಂದು ಆಕ್ಟಿವಿಟೀಸ್ಗೆ ಮತ್ತೆ ಮತ್ತೆ ದುಡ್ಡು ಬೇಕಾಗತ್ತೆ. ಆ ದುಡ್ಡು ನಾವು ಕೈಯಿಂದ ಹಾಕದೇನೆ ನಮ್ಮ ಪರವಾಗಿ ತಾನೇ ದುಡ್ಡನ್ನು ಅಲ್ಲಿಂದ ತೆಗೆದು ಪೇಮೆಂಟ್ ಮಾಡತ್ತೆ. ನಿಮ್ಮ ಫಸ್ಟ್ಗೆ ನೀವೆಲ್ಲೋ ವರ್ಕ್ ಮಾಡ್ತಾ ಇದ್ರೆ, ಫಸ್ಟ್ಗೆ ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ನಿಮ್ಮ ವೈಫ್ಗೆ ತಗೊಂಡೋಗಿ ಅಮೌಂಟ್ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಮ ವೈಫು ಅದನ್ನೆಲ್ಲ ವಿಂಗಡಿಸಿ ಇದು ಮಗು ಫೀಸ್ಗೋಸ್ಕರ, ಇದು ಗ್ಯಾಸ್ಗೋಸ್ಕರ, ಇದು ಎಲೆಕ್ಟ್ರಿಸಿಟಿ ಬಿಲ್ಗೋಸ್ಕರ, ಇದು ವೆಜಿಟೇಬಲ್ಸ್ಗೋಸ್ಕರ, ಇದಿನ್ಯಾವುದೋ ಮೆಡಿಸಿನ್ಸ್ಗೋಸ್ಕರ ಅಂತ ಎಲ್ಲ ತೆಗೆದಿಡಲ್ವಾ? ಆ ರೀತಿ ಈ AI ಇದೆಯಲ್ಲ, ಇದೆಲ್ಲ ಸಪ್ರೇಟ್ ಆಗಿ ತೆಗ್ದಿಡತ್ತೆ. ಯಾಕೆ ಹೇಳಿ ಫ್ರೆಂಡ್ಸ್? ಬಂದಿದ್ದ ದುಡ್ಡೆಲ್ಲ ನಮ್ ಕೈಗೆ ಹಂಗಂಗೆ ಬಂದ್ಬಿಡ್ತು ಅಂತಂದ್ರೆ ನಮ್ಗೇನಾದ್ರೂ ಅದ್ರಲ್ಲಿ ಉಳಿತಾಯ ಮಾಡೋ ಸ್ಥಿತಿನಲ್ಲಿ ನಾವ್ ಇರ್ತೀವ? ಬರೋದ್ ಸಾಕಾಗ್ದು ಅಂತ ಅಷ್ಟು ಖರ್ಚು ಮಾಡ್ಕೊಂಡ್ಬಿಡ್ತೀವಲ್ವಾ? ಅದರಿಂದ ಮತ್ತೆ ಮತ್ತೆ ಕೇಳಿದ್ರೆ ನಮ್ಗಿರತ್ತ ದುಡ್ಡು ಕಟ್ಟೋದಿಕ್ಕೆ? ಇರೋದಿಲ್ಲ ಅಂತ ತಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ರೆಂಡ್ಸ್ ನಮ್ಗಿಂತ ಇನ್ನೂ ಸೂಪರ್ ಇಂಟೆಲಿಜೆಂಟ್ ಅದು. ಅದ್ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಓ, ನೀವು ಮನುಷ್ಯರು ನಿಮ್ ಬುದ್ಧಿ ಇಷ್ಟೇ, ನಿಮ್ ಬದುಕಿಷ್ಟೇ ಅನ್ಬಿಟ್ಟು ಅದೇ ಎಲ್ಲ ತೆಗೆದಿಟ್ಬಿಡತ್ತೆ. ಎಲ್ಲ ತೆಗೆದಿಟ್ಟು ಅದೇ ನಮಗ್ ಹೆಲ್ಪ್ ಮಾಡಕ್ ಬರುತ್ತೆ. ಓಕೆ, ಸೊ ಇಲ್ಲಿ ರೀಇನ್ವೈಟ್ ಅಂತಂದ್ರೆ ನಾನು ಅವಾಗ್ಲೇ ತೋರ್ಸ್ಕೊಟ್ನಲ್ಲ, ನೀವು ಒಮ್ಮೆ ಇನ್ವೈಟ್ ಮಾಡಿದ್ರೆ ಒಂದು ಫ್ರೆಂಡ್ ಅನ್ನ, ಅವರು ಮತ್ತೆ ಮತ್ತೆ ಬೇರೆ ಬೇರೆ ಸ್ಪೇಸಸ್ಗೆ ಹೋದಾಗ, ಅಥವಾ ಅವ್ರಿಗೆ ಮತ್ತೆ ಮತ್ತೆ ರೀ ಎಂಟ್ರಿ ಅಂತ ಬೇರೆ ಬೇರೆ ಐಡಿಗಳು ಬಂದಾಗ, ಫ್ರೆಶ್ ಐಡಿಸ್ ರೀಬರ್ತ್ ಆದಾಗ, ಎಲ್ಲ ಇದ್ರಲ್ಲೂ ಮತ್ತೆ ಮತ್ತೆ ಅವ್ರ ಕಡೆಯಿಂದ ನಿಮ್ಗೆ ಇನ್ವಿಟೇಷನ್ ಡೊನೇಷನ್ ಬರ್ತಾನೆ ಇರತ್ತೆ ಅಂತ ಹೇಳದ್ನಲ್ಲ, ಅದು ಒಂದು. ಅಪ್ಗ್ರೇಡಿಂಗ್ ಅಂತಂದ್ರೆ ಅದು ಆಟೋಮ್ಯಾಟಿಕ್ ಅಲ್ವಾ? ಸೊ ಆಟೋಮ್ಯಾಟಿಕ್ ಆಗಿ ಮಾಡ್ಬೇಕು ಅಂದ್ರೆ ಅದಕ್ಕೂ ಅಮೌಂಟ್ ಬೇಕಲ್ವಾ? ಅದು ಈ ರಿಸರ್ವೇಶನ್ ಮಾಡಿರೋ ಫಂಡ್ಸ್ ಇಂದಾನೆ ಅದೇ ಪೇಮೆಂಟ್ ಮಾಡತ್ತೆ. ನೆಕ್ಸ್ಟ್ ಆಟೋ ರೀ ಎಂಟ್ರಿ ಅಂದ್ರೆ ಮತ್ತೆ ಮತ್ತೆ ಹೊಸ ಐಡಿಸ್ ಮಾಡಿದಾಗ ಅದಕ್ಕೂ ದುಡ್ಡು ಬೇಕಲ್ವಾ? ಆ ದುಡ್ಡು ಬಂದ್ರೆ ತಾನೇ, ಆ ಡೊನೇಷನ್ ಇಂದ ತಾನೇ ಎಲ್ರಿಗೂ ಕಮ್ಯುನಿಟಿನಲ್ಲಿ ಹಂಚಲ್ಪಡುತ್ತೆ ಆ ಅಮೌಂಟ್. ಅದಕ್ಕೋಸ್ಕರ ಅಂತ ಆ ಅಮೌಂಟ್. ಮತ್ತೆ PIF ಅನ್ನೋದು ಇನ್ನೊಂದು ಹೊಸಬರಿಗೆ ಹೆಲ್ಪ್ ಮಾಡಕ್ಕೆ ಅಂತ ಅಲ್ಲೊಂದು ಇರುತ್ತೆ. ಅದು ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಸೊ ಈ ಎಲ್ಲ ಅಮೌಂಟ್ಗಳು ಈ ಎಸ್ಕ್ರೋ ವಾಲೆಟ್ಸ್ ನಲ್ಲಿ ತೆಗೆದಿಡತ್ತೆ AI. ತೆಗೆದಿಟ್ಟು ನಮ್ಗೆ ಎಲ್ಲ ಆಕ್ಟಿವಿಟೀಸು ತಾನೇ ಆಟೋಮ್ಯಾಟಿಕ್ ಆಗಿ ಮಾಡತ್ತೆ. ನಮ್ಮ ಕೈಯಿಂದ ಮತ್ತೆ ಮತ್ತೆ ನಾವು ಪೇಮೆಂಟ್ ಮಾಡುವ ಅಗತ್ಯ ಇಲ್ಲ. ಮತ್ತೆ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು ಇನ್ನೊಂದು ರೀತಿಯ ಒಂದು ಪವರು. ಅದರಿಂದ ಈ ಅನ್ಲಿಮಿಟೆಡ್ ಆಗಿ ಐಡಿಗಳನ್ನ ಮತ್ತೆ ಮತ್ತೆ ಕ್ರಿಯೇಟ್ ಮಾಡೋದು, ಅನ್ಲಿಮಿಟೆಡ್ ಆಗಿ ಎಲ್ಲಾ ಮ್ಯಾಟ್ರಿಕ್ಸ್ ಗಳು ಎಲ್ಲರ ಕೆಳಗಡೆನೂ ಫಿಲ್ಅಪ್ ಮಾಡೋದು, ಅನ್ಲಿಮಿಟೆಡ್ ಆಗಿ ಮತ್ತೆ ಮತ್ತೆ ಡೊನೇಷನ್ಸ್ ಬರೋ ರೀತಿಯಲ್ಲೇ ತಾನೇ ಎಲ್ಲ ಕ್ರಿಯೇಟ್ ಮಾಡೋದು, ಇನ್ಫಿನಿಟಿ. ಇದು ಈ ಪ್ರೋಸೆಸ್ಗೆ ಎಂಡ್ಲೆಸ್ ಅಂತ ಹೇಳ್ತೀವಲ್ಲ, ಅನ್ಲಿಮಿಟೆಡ್ ಮೀನ್ಸ್ ಎಂಡ್ಲೆಸ್. ಅದು ಆಗ್ತಾನೇ ಇರತ್ತೆ, ಫುಲ್ ಸ್ಟಾಪೇ ಇಲ್ಲ. ನಮ್ಮ ಪ್ರಾಬ್ಲಮ್ಸ್ ಮಾತ್ರನೇ ಫುಲ್ ಸ್ಟಾಪ್, ಇದು ಯಾವ್ದಕ್ಕೂ ಫುಲ್ ಸ್ಟಾಪ್ ಇಲ್ಲ. ಸೊ ಒಂದ್ ಐಡಿ 15 ಐಡಿ ಆಗತ್ತೆ, 225 ಐಡಿಸ್ ಆಗತ್ತೆ, 3375 ಐಡಿಸ್ ಆಗತ್ತೆ. ಒಟ್ಟಲ್ಲಿ ನೀವು ಹೈ-ಫೈ ಸ್ಪೇಸ್ ನಲ್ಲಿ ಎಲ್ಲಾನು ಮಲ್ಟಿಪಲ್ಸ್ ಆಫ್ 5. ಆ ಹೆಸರಲ್ಲೇ 5 ಅಂತ ಇದೆ ನೋಡಿ. 5 ಸ್ಪೇಸ್ಗಳು, 5 ಟೈಪ್ಸ್ ಆಫ್ ಇನ್ಕಮ್ಗಳು, 15 ಐಡಿಗಳು, 15 ಆಗಿ ಪ್ರತಿ ಒಂದು ಐಡಿ ಮತ್ತೆ ಮತ್ತೆ ಮಲ್ಟಿಪ್ಲೈ ಆಗತ್ತೆ. ಎಲ್ಲ ಮಲ್ಟಿಪಲ್ಸ್ ಆಫ್ 5, 155 ಟೋಟಲ್ ನಂಬರ್ ಆಫ್ ಪೊಸಿಷನ್ಸ್ ನೋಡಿ ಅಲ್ವಾ? ಮತ್ತೆ ಈಚ್ ಲೆವೆಲ್ ಅಲ್ಲೂ 5, 25, 125 ಎಲ್ಲ ಮಲ್ಟಿಪಲ್ಸ್ ಆಫ್ 5. ಓಕೆನಾ? ಸೊ ಇವಾಗ ಈ ಎಸ್ಕ್ರೋ ವಾಲೆಟ್ಸ್ ಅಂತ ಹೇಳದ್ನಲ್ಲ, ಎಸ್ಕ್ರೋ ವಾಲೆಟ್ಸ್ ನಲ್ಲಿ ಆ ತೆಗೆದಿಟ್ಟಿರೋ ಅಮೌಂಟ್ಗಳು ಹೆಂಗೆ ತೆಗ್ದಿಡತ್ತೆ ಅಂತ ನಾನು ನಿಮಗ್ ತೋರಿಸ್ತೀನಿ. ಓಕೆನಾ? ಈ ಟೀಮ್ ವರ್ಕ್ ಮಾಡಿ ನಾವೆಲ್ಲರೂ ಸೇರ್ಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡೋದ್ರಿಂದನೇ ಮ್ಯಾಟ್ರಿಕ್ಸ್ ನಲ್ಲಿ ಫಿಲಪ್ ಆಗಿ ನಮ್ಗೆ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಇಂದ ನೋಡಿ, ಫಸ್ಟ್ ಈ ರೆಡ್ ಕಲರ್ ಇರೋದನ್ನ ನಾವೇನಂತೀವಿ ಗೊತ್ತಾ? ಇದು ಎಸ್ಕ್ರೋ ವಾಲೆಟ್ ಅಲ್ಲ, ಇದು ಪ್ರೈವೇಟ್ ವಾಲೆಟ್. ಇದನ್ನ ನಾವು ಓಪನಿಂಗ್ ಅಲ್ಲಿ ಫಸ್ಟ್ ನಾವು ಡೌನ್ಲೋಡ್ ಮಾಡ್ಕೊಂಡು ಫ್ರೀ ಆಗಿ ಇನ್ಸ್ಟಾಲ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದೀವಲ್ಲ, ಆ ವಾಲೆಟ್ ಇದು. ಈ ವಾಲೆಟ್ ಒಳಗಡೆ ಈ ನಂಬರ್ಸ್ ನೀವು ನೋಡಬಹುದು. ಇದು 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, ಯಾವ ಲೆವೆಲ್ ಇಂದ ಎಷ್ಟೆಷ್ಟು ಪೊಸಿಷನ್ಸ್ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ. ಈ ಪರ್ಟಿಕ್ಯುಲರ್ ಪೊಸಿಷನ್ಸ್
ಅಮೌಂಟ್ಗಳೆಲ್ಲ ತಗೊಂಡೋಗಿ ಈ ಪ್ರೈವೇಟ್ ವಾಲೆಟ್ ನಲ್ಲಿ ಹಾಕಿಬಿಡತ್ತೆ. ಅಂತಂದ್ರೆ $2,325 ನಮ್ಮ ಪ್ರೈವೇಟ್ ವಾಲೆಟ್ ಬಂತು ಅಂತಂದ್ರೆ ನಮ್ಮಿಷ್ಟ ಬಂದಂಗೆ ನಾವ್ ಅದನ್ನ ಯೂಸ್ ಮಾಡ್ಕೋಬಹುದು. ಚೆಕ್ ಅಂತ ಕ್ಯಾಲ್ಕುಲೇಟ್ ಮಾಡಿ 2325 ಇಂಟು ₹90 ಅಂತ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಅಮೌಂಟ್ ಅಂದ್ಬಿಟ್ಟು. ಓಕೆನಾ? ಸೊ ಇದೆಲ್ಲ ನಮ್ಮ ಪರ್ಸನಲ್ ನಮಗೋಸ್ಕರ ಅಂತ ಕೊಟ್ಟು ಬಿಡತ್ತೆ. ನೆಕ್ಸ್ಟ್ ನೀವ್ ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ, ಕಮ್ಯುನಿಟಿಗೆ 50 ಪೊಸಿಷನ್ಸ್ ಅಮೌಂಟ್ ಹೋಗಿ ಹೆಲ್ಪ್ ಮಾಡತ್ತೆ. ಅಂತಂದ್ರೆ 155 ಪೊಸಿಷನ್ಸ್ ಇಂದ 50 ಕಮ್ಯುನಿಟಿಗೆ ಮತ್ತೆ ವಾಪಸ್ ಹೆಲ್ಪ್ ಮಾಡುತ್ತೆ. ಇನ್ನು 105 ಮಾತ್ರ ಅವಾಗ್ಲೇ ತೋರ್ಸದ್ನಲ್ಲ ರೆಡ್ ಕಲರು, ಅಲ್ಲಿಗೆ ಹೋಗ್ಬಿಟ್ಟು ನಮಗೆ ಪರ್ಸನಲ್ ಆಗಿ ಯೂಸ್ ಮಾಡ್ಕೊಳಕ್ಕೆ ಅಂತ ಕೊಟ್ಟು ಬಿಡತ್ತೆ. ಸೊ ಈ 50 ಪೊಸಿಷನ್ಸ್ ಬ್ಯಾಕ್ ಟು ಕಮ್ಯುನಿಟಿ ಯಾಕೆ ಕೊಡತ್ತೆ ಅಂತಂದ್ರೆ, ನಾವಿಲ್ಲಿ ಬಂದಿರೋದೇ ಕಮ್ಯುನಿಟಿಗೆ ಹೆಲ್ಪ್ ಮಾಡಕ್ಕೆ. ಕಮ್ಯುನಿಟಿಗೆ ನಾವು ಹೆಲ್ಪ್ ಮಾಡಿದ್ರೆ ಕಮ್ಯುನಿಟಿನಲ್ಲಿ ನಾವು ಕೂಡ ಒಬ್ಬರಾಗಿರೋದ್ರಿಂದ ಆ ಕಮ್ಯುನಿಟಿನಲ್ಲಿ ಬೇರೆಯವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಈ ರೀತಿಯಲ್ಲಿ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ಕೊಂಡು, ನಾನು ಹೇಳದ್ನಲ್ಲ ನನ್ನ ಫೇಮಸ್ ಡೈಲಾಗು, ನಮ್ಮ ಕರ್ಮಗಳನ್ನ ನಾವು ಕಳ್ಕೊಂತೀವಿ, ಪುಣ್ಯ ಪಡ್ಕೊಂತೀವಿ, ದುಡ್ಡು ಪಡ್ಕೊಂತೀವಿ, ಲೈಫ್ ಅಲ್ಲಿ ಇನ್ನೂ ಮೇಲಿನ ಸ್ಥಾಯಿಗೆ ಹೋಗ್ತೀವಿ ಅಲ್ವಾ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀವಿ, ಎಲ್ಲಾ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗತ್ತೆ. ಆ ರೀತಿಯಲ್ಲಿ ಪ್ರಪಂಚನೇ ಬದಲಾವಣೆ ಆಗತ್ತೆ. ನೆಕ್ಸ್ಟ್, ಎಸ್ಕ್ರೋ ವಾಲೆಟ್ಸ್ 3 ಅಂತ ತೋರಿಸಿದ್ದೆ. ಆ 3ರಲ್ಲಿ ಮೊದಲನೇ ವಾಲೆಟ್ ಯಾವ್ದಪ್ಪ ಅಂತ ನೋಡಿದ್ರೆ, ನಂಬರ್ 1 ಅನ್ನೋದು ಪೇ ಇಟ್ ಫಾರ್ವರ್ಡ್ ಅಥವಾ PIF ವಾಲೆಟ್ ಅಂತ. ಇಲ್ಲಿ ನೋಡಿ ಯೆಲ್ಲೋ ಕಲರ್ ಇದೆಯಲ್ಲ, ಇದು ಸೆಕೆಂಡ್ ಲೆವೆಲ್. ಮೊದಲನೇ ಲೆವೆಲ್ದು ಆಲ್ರೆಡಿ ನಮ್ಮ ಪರ್ಸನಲ್ ವಾಲೆಟ್ ಕೊಟ್ಟೋಗಿದೆ. ಈ ಸೆಕೆಂಡ್ ಲೆವೆಲ್ ಅಲ್ಲಿ ಈ 5 ಇಲ್ಲಿ ಬಂದಿರೋ ಅಮೌಂಟ್ಗಳು ನಮಗೆ ಯೂಸ್ ಮಾಡಕ್ಕೆ ಅಂತ ಬರೋದಿಲ್ಲ. ಇದು ಎಲ್ಲಿಗೋಗತ್ತೆ ಗೊತ್ತಾ? $125 ಎಲ್ಲಿಗೋಗತ್ತೆ ಅಂತಂದ್ರೆ PIF ಅನ್ನೋ ವಾಲೆಟ್ಗೆ ಹೋಗಿ ಅಲ್ಲಿ ಕೂತ್ಕೊಂಡಿರತ್ತೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನು, ನಾವು ಕಮ್ಯುನಿಟಿನಲ್ಲಿ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ, ನಿಜವಾಗ್ಲೂ ಯಾರೋ ಕಷ್ಟದಲ್ಲಿ ಇರ್ತಾರಲ್ಲ ಅಂತ ಅವ್ರಿಗೆ ನಾವು ಕರ್ಕೊಂಡ್ ಬಂದು, ನಿನ್ಗೆ ಪ್ರಾಬ್ಲಮ್ ಇದೆಯಲ್ಲಪ್ಪ, $50 ನಾನೇ ಕೊಡ್ತೀನಿ ನಿನ್ಗೊಂದು ಐಡಿಗೋಸ್ಕರ, ನೀನ್ ಇಲ್ಲಿ ಸಂಪಾದನೆ ಮಾಡ್ಕೊಂಡು ನನಗೆ ರಿಟರ್ನ್ ಮಾಡು ಅಂತಾದ್ರೂ ಹೇಳ್ಬೋದು. ಅಥವಾ ನಿಮ್ಗೆ ತುಂಬಾ ಧಾರಾಳ ಬುದ್ಧಿ ಇದ್ರೆ, ಪರವಾಗಿಲ್ಲ ಮಜಾ ಮಾಡು, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಒಳಗ್ ಕರ್ಕೊಂಡ್ ಬನ್ನಿ. 2ರಲ್ಲಿ 1 ಮಾಡಿ. ಅಥವಾ ಹೊರಗಿನವ್ರಿಗೆ ನಾನ್ ಯಾಕೆ ಕೊಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಮ ಮನೆಯಲ್ಲೇ ನಿಮ್ಮ ಫ್ಯಾಮಿಲಿನಲ್ಲೇ ಯಾವ್ದೋ ಒಂದು ಮೆಂಬರ್ಗೂನು ನೀವು ಈ ರೀತಿಯಲ್ಲಿ ಒಂದು ಐಡಿ ಮಾಡ್ಕೊಡ್ಬಹುದು. ಓಕೆನಾ ಫ್ರೆಂಡ್ಸ್? ಈ ರೀತಿಯಲ್ಲಿ ಒಟ್ಟಲ್ಲಿ ನೀವು ಓನ್ಲಿ ಫಾರ್ ಐಡಿ ಆಕ್ಟಿವೇಶನ್ ಅಂತ ಇರುವಂತಹ ಅಮೌಂಟ್ ಇದು. 125 ಮೀನ್ಸ್ $50 ಆಗಿ ಇಬ್ಬರಿಗೆ ಮಾಡ್ಬೋದು. ಇನ್ನೊಂದು 3ನೇದಕ್ಕೆ ಬರೀ $25 ಇರುತ್ತೆ. ಇನ್ನೊಂದು 25 ನಿಮ್ ಕೈಯಿಂದಾನೇ ನೀವು ಹಾಕಿ ನೀವು ಹೆಲ್ಪ್ ಮಾಡ್ಕೊಡ್ಬಹುದು. ಒಟ್ಟಲ್ಲಿ ಅದು ದಟ್ ಇಸ್ ಲೆಫ್ಟ್ ಟು ಯು. ಓಕೆನಾ? ಇದು 2ನೇ ವಾಲೆಟ್. ಸೊ ಇನ್ನೊಬ್ರಿಗೆ ಹೆಲ್ಪ್ ಮಾಡಿಸ್ತಾ ಇದೆ ನಿಮ್ಮ ಕೈಯಲ್ಲಿ ಈ ಸಿಸ್ಟಮ್. ಬಿಕಾಸ್ ನೀವ್ ಇಲ್ಲಿ ಬಂದಿರೋದೇ ಹೆಲ್ಪಿಂಗ್ಗೋಸ್ಕರ, ಇನ್ನೊಬ್ರಿಗೆ ನೀವು ಜೀವನೋಪಾಯ ಕೊಡೋದಕ್ಕೋಸ್ಕರ. ಸೊ ದಿಸ್ ಇಸ್ ನಾಟ್ ಎ ಬಿಸ್ನೆಸ್ ಫ್ರೆಂಡ್ಸ್. ಬಿಸ್ನೆಸ್ ಅಂತ ಅನ್ಕೋಬೇಡಿ, ಇದು ಖಂಡಿತವಾಗ್ಲೂ ಬಿಸ್ನೆಸ್ ಅಲ್ಲ. 3ನೇದು ಅಪ್ಗ್ರೇಡ್ ವಾಲೆಟ್. ನೋಡಿ ಇಲ್ಲಿ ಬ್ಲೂ ಕಲರ್ ಎಲ್ಲಿದೆ? 3ನೇ ಲೆವೆಲ್ ಅಲ್ಲಿ ಇದೆ. ಸೊ ಈ 10 ಪೊಸಿಷನ್ಸ್ ಅಮೌಂಟ್ $25 ಪ್ರಕಾರ $250 ಆಗಿದ ತಕ್ಷಣ ನಮ್ಮ ಐಡಿ ಎಲ್ಲಿಗೋಗತ್ತೆ? ಸ್ಪೇಸ್ 2 ಕೊಟ್ಟೋಗತ್ತೆ. ಅಂತಂದ್ರೆ ಹೇಳದ್ನಲ್ಲ, ನಮ್ಗೆ ಪ್ರಮೋಷನ್ ಸಿಗತ್ತೆ, ಅಪ್ಗ್ರೇಡ್ ಆಗ್ತೀವಿ, ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಅಲ್ವಾ. ಸೊ ನಮ್ಮ 3rd ಲೆವೆಲ್ ಬಂದಿದ ತಕ್ಷಣ ಇಷ್ಟು ಅಮೌಂಟ್, ನಮ್ಗೆ ಇಷ್ಟು ಪೊಸಿಷನ್ಸ್ ಬಂದ ತಕ್ಷಣ, ಇಷ್ಟು ಅಮೌಂಟ್ ಆಗಿದ ತಕ್ಷಣ ನಮ್ಮ ಐಡಿನ ಕರ್ಕೊಂಡು ಹೋಗ್ಬಿಡತ್ತೆ ಸೆಕೆಂಡ್ ಸ್ಪೇಸ್ಗೆ. ಅಲ್ಲಿ ಏನಾಗತ್ತೆ? 5 ಪಟ್ಟು ಜಾಸ್ತಿ ಬರುತ್ತೆ ನಮ್ಗೆ. ಇಲ್ಲಿಗಿಂತ ರಿಟರ್ನ್ ಡೊನೇಷನ್ಸ್ 5 times ಜಾಸ್ತಿ ಬರುತ್ತೆ. ಸೊ ಇಲ್ಲಿ $3,450 ಬರೋದು ಇಂಟು 5. Once again, please use your calculator. 3,450 into 5 ಅಲ್ಲಿ ಬರುತ್ತೆ ಸೆಕೆಂಡ್ ಸ್ಪೇಸ್ ನಲ್ಲಿ. ಸೊ ಐಡಿ ಅಲ್ಲಿಗೆ ಹೊಟ್ಟೋಗಿದೆ. ಹೋಗೋದಿಕ್ಕೆ ನಾವೇನಾದ್ರೂ ಕೈಯಿಂದ ದುಡ್ಡು ಕೊಟ್ವಾ? ಇಲ್ಲ. ಯಾಕೆ ಅಂತಂದ್ರೆ ಹೇಳಿದ್ನಲ್ಲ, ಇದೆಲ್ಲ ಆಟೋಮ್ಯಾಟಿಕ್ ಅಪ್ಗ್ರೇಡ್ ಅಂತ. ಈ ಆಟೋಮ್ಯಾಟಿಕ್ ಅಪ್ಗ್ರೇಡ್ ಯಾರು ಮಾಡ್ತಿದ್ದಾರೆ? AI ನಮ್ಮ ಪರವಾಗಿ ದುಡ್ಡು ಕಟ್ಟಿ ನಮ್ಮನ್ನ ಮುಂದಕ್ಕೆ ಕಳಿಸ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ರೀ ಎಂಟ್ರಿ ವಾಲೆಟ್ ಎಲ್ಲಿ ಫಿಲ್ ಅಪ್ ಆಯ್ತು? 3ನೇ ಲೆವೆಲ್ ಅಲ್ಲಿ ನೋಡಿ, ಗ್ರೀನ್ ಎಲ್ಲ ಕಾಣಿಸ್ತಾ ಇದೆಲ್ಲ,
ಇಲ್ಲೊಂದು 10, ಇಲ್ಲೊಂದು 10, ಇಲ್ಲೊಂದು 10, ಒಟ್ಟಲ್ಲಿ 30 ಪೊಸಿಷನ್ಸ್ ಅಮೌಂಟು. ಒಂದೊಂದು ಪೊಸಿಷನ್ಸ್ $25 ಪ್ರಕಾರ $750 ಈ ಇದು ರಿ ಎಂಟ್ರಿ ವಾಲೆಟ್ಗೆ ಬರುತ್ತೆ. ಇದರಲ್ಲಿ 50 ಬಂದಾಗ್ಲೂ ನಮ್ಮ ಹೆಸರಲ್ಲಿ ಒಂದು ಹೊಸ ಐಡಿ ಕ್ರಿಯೇಟ್ ಆಗ್ಬಿಡತ್ತೆ. ಈ ಐಡಿಗಳು ಯಾಕೆ ಕ್ರಿಯೇಟ್ ಆಗತ್ತೆ ಅಂತಂದ್ರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಗೆ ಹೆಲ್ಪ್ ಮಾಡ್ತಾ ಇರೋದು ಯಾವುದು ಈ ಸಿಸ್ಟಮ್ ಅಲ್ಲಿ? ಟೆಕ್ನಾಲಜಿ, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಸ್ಪೇಸ್ ಲೂಪು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬರೀ ನಿಜವಾದ ಮನುಷ್ಯರು, ಹ್ಯೂಮನ್ ಬೀಯಿಂಗ್ಸ್ ಮಾತ್ರನೇ ಅಲ್ಲದೆ ಈ ರೀತಿಯಲ್ಲಿ ಒಂದು ಆರ್ಟಿಫಿಷಿಯಲ್ ಆಗಿರುವಂತಹ ಕ್ಲೋನ್ ಐಡೀಸ್ ಅನ್ನೋದನ್ನ ಕ್ರಿಯೇಟ್ ಮಾಡತ್ತೆ. ಕ್ಲೋನ್ ಐಡೀಸ್ ಮೀನ್ಸ್ ಕ್ಲೌನ್ ಅಲ್ಲ. ಕ್ಲೌನ್ ಅಂತಂದ್ರೆ ನಾವು ಸರ್ಕಸ್ ಅಲ್ಲಿ ನೋಡ್ತೀವಲ್ಲ, ಮೂಗಲ್ಲ ಅದೇನೋ ಹಿಂಗ ಒಂದು ಬಾಲ್ ಇಟ್ಕೊಂಡ್ ಬರುತ್ತಲ್ಲ, ಅದಲ್ಲ. ಇದು ಕ್ಲೋನ್ ಮೀನ್ಸ್ ಒಂದೇ ಐಡಿ ತರಾನೇ ಇದು ಜೆರಾಕ್ಸ್ ಕಾಪೀಸ್ ಅಂತ. ಸೊ ನಮ್ಮ ಒರಿಜಿನಲ್ ಐಡಿ ಇವಾಗ 2ನೇ ಸ್ಪೇಸ್ ಹೊಟ್ಟೋಗಿದೆ. ಇಲ್ಲಿ ಕೆಳಗಡೆ ಮ್ಯಾಟ್ರಿಕ್ಸ್ ಮಾತ್ರ ಇನ್ನೂ ಬೆಳಿತಾನೆ ಇದೆ, ಜನ ಇನ್ನೂ ಸೇರ್ತಾ ಇದ್ದಾರೆ. ಅವ್ರೆಲ್ಲರಿಗೂ ಅಮೌಂಟ್ ಬರ್ಬೇಕು ಅಂತಂದ್ರೆ ಇದೊಂದು ವಿಚಿತ್ರವಾದಂತ ವಿಶೇಷವಾದಂತ ಒಂದು ಸಿಸ್ಟಮ್ ಅಲ್ವಾ? ಸೊ AI ಏನ್ ಮಾಡತ್ತೆ, ಈ ರೀತಿಯಲ್ಲಿ ಒಂದಷ್ಟು ಆರ್ಟಿಫಿಷಿಯಲ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಆ ಐಡಿಗಳನ್ನ ಇಲ್ಲೆಲ್ಲ ಮ್ಯಾಟ್ರಿಕ್ಸ್ ಅಲ್ಲಿ ಫಿಲಪ್ ಮಾಡತ್ತೆ. ಫಿಲಪ್ ಮಾಡಿದ್ರೆ ಅದಕ್ಕೂನು ಸ್ಟಾರ್ಟರ್ ಡೊನೇಷನ್ಸ್ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲೇ ತಾನೇ ಎಲ್ಲ ತೆಗೆದಿಡ್ತಾ ಇದೆ. ರಿಸರ್ವ್ ಫಂಡ್ ತೆಗೆದಿಟ್ಟು ಆ ಸ್ಟಾರ್ಟರ್ ಡೊನೇಷನ್ ಇಂದಾನೇ ಎಲ್ಲಾ ಕಾರ್ಯಗಳು ತಾನೇ ಮಾಡ್ಬಿಡ್ತಾ ಇದೆ. ಸೊ ಈ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನೋಡಿ ಫ್ರೆಂಡ್ಸ್ ಎಷ್ಟು ಬರುತ್ತೆ ಅಂತ. ಸ್ಪೇಸ್ 1 ಅಲ್ಲಿ ಎಷ್ಟು ಹೇಳಿದೆ ನಾನು? $3,450. ಎವ್ರಿ ಒನ್ ವಿಲ್ ಶ್ಯೂರ್ಲಿ ಗೆಟ್ ಅಂತ ಹೇಳಿದ್ನಲ್ಲ. ಇನ್ 5 ಪಟ್ಟು ಜಾಸ್ತಿ ಅಂತಂದ್ರೆ ನೋಡಿ, ಸ್ಪೇಸ್ 2 ಎಷ್ಟು, ಸ್ಪೇಸ್ 3 ಎಷ್ಟು, ಸ್ಪೇಸ್ 4 ಎಷ್ಟು, ಸ್ಪೇಸ್ 5 ಇದು ಬೈ ಮಿಸ್ಟೇಕ್ 4 ಅಂತ ಆಗಿದೆ, ಸ್ಪೇಸ್ 5. ಸೊ ಇಷ್ಟಿಷ್ಟು ಅಮೌಂಟ್ ನ ನೀವು ಇಂಡಿಯನ್ ರುಪೀಸ್ಗೆ ಎಷ್ಟು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವೇ ನೋಡ್ಕೋಬಹುದು. ಒಟ್ಟಲ್ಲಿ ನಿಮ್ಗೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇದರಲ್ಲಿ ಬ್ಲಾಕ್ ಚೈನ್ ಅಲ್ಲಿ ನಿಮ್ಗೆ ಒಂದು ಪರ್ಮನೆಂಟ್ ಪೊಸಿಷನ್ ಸಿಕ್ಬಿಡತ್ತೆ. ಇದಕ್ಕೆಲ್ಲದಕ್ಕೂ ಬೇಕಾಗಿರುವಂತಹ ಈ ಸ್ಟಾರ್ಟರ್ ಡೊನೇಷನ್ಸ್ ನಾನು ಹೇಳದ್ನಲ್ಲ, ಎಲ್ಲ AI ಕಟ್ಬಿಡ್ತಾ ಇದೆ. ನಾವು ನಮ್ಮ ಕೈಯಿಂದ ಒಂದೇ ಒಂದು ಪೈಸಾ ತಿರುಗಿ ಎಲ್ಲೂ ಕಟ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಫಸ್ಟ್ ರೆಡ್ ಕಲರ್ ನೀವು ನೋಡಿದ್ರಲ್ಲ, ನಮ್ಮ ಪರ್ಸನಲ್ ಅಥವಾ ಪ್ರೈವೇಟ್ ವಾಲೆಟ್ಗೆ ಎಷ್ಟು ಬಂತು? $2,325. ಅದನ್ನ ಇಂಡಿಯನ್ ರುಪೀಸ್ ಅಲ್ಲಿ ನೋಡಿದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳೋಣ. 2 ಲಕ್ಷ ರೂಪಾಯಿ ಗಳಿಸುವಂತಹ ನಮ್ಮ ಮೊದಲನೇ ಐಡಿ ಎಲ್ಲಿಗೆ ಹೋಗಿದೆ? 2ನೇ ಸ್ಪೇಸ್ ಕೊಟ್ಟೋಗಿದೆ. ಅಲ್ಲಿ 5 ಪಟ್ಟು ಜಾಸ್ತಿ ಅಲ್ಲಿ ಸಂಪಾದನೆ ಮಾಡ್ಕೊಳತ್ತೆ. ಆದ್ರೆ ಇಲ್ಲಿ ಸ್ಪೇಸ್ 1 ಅಲ್ಲಿ ಮತ್ತೆ 15 ಹೊಸ ಐಡಿಗಳು ಹುಟ್ಟು ಬಂದಿದೆ ಅಲ್ವಾ? ಅದಕ್ಕೂ ನಾವು ದುಡ್ಡು ಕಟ್ಟಿಲ್ಲ ಅಲ್ವಾ? ನೀವು ಬೇರೆ ಸಿಸ್ಟಮ್ಸ್ ಅಲ್ಲಾದ್ರೆ ನೀವೇ ಟ್ರೈಪಾಲ್ ಹಾಕೋತಿರಲ್ಲ, ಕೈಯಿಂದ ದುಡ್ಡು ಹಾಕ್ತೀರಾ, 7 ಐಡೀಸ್ ಮಾಡ್ಕೋತೀರಾ, 15 ಐಡೀಸ್ ಮಾಡ್ಕೋತೀರಾ. ಇಲ್ಲೆಲ್ಲ ಐಡಿಗಳ ತಾನೇ ಮಾಡ್ತಾ ಇದೆ. ಈ ಒಂದು ಐಡಿ ಅಲ್ಲಿ ಹೋದ್ರು 15 ಐಡಿ ಬಂತು. 15 ಐಡಿ ಮತ್ತೆ ಅದೆಲ್ಲ ಜೆರಾಕ್ಸ್ ಕಾಪೀಸ್ ಅಂತ ಹೇಳಿದೆ, ಕ್ಲೋನ್ ಐಡೀಸ್. ಸೊ 15 × 15 ಆಗಿ 225 ಐಡೀಸ್ ಆಗತ್ತೆ. ಅದು ಇಂಟು 15 ಆಗತ್ತೆ, 3,375 ಐಡೀಸ್ ಆಗತ್ತೆ. ಈ ತರ ಐಡಿಗಳು ಮತ್ತೆ 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 ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಹಂಗಾಗಿ ಇಲ್ಲಿ ನೋಡಿ ಒಂದು 32 ಲಕ್ಷ ಇಲ್ಲಿ ಬಂತು. ಹಾಗೆ ನೋಡಿ ನೆಕ್ಸ್ಟ್ ಸ್ಪೇಸಸ್ ನಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ ನೀವೇ ಓದ್ಕೊಂತಾ ಹೋಗಿ, ಓಕೆನಾ? ನೋಡಿ ಇಲ್ಲೆಷ್ಟು ಬರುತ್ತೆ, ಇಲ್ಲೆಷ್ಟು ಬರುತ್ತೆ, ಸ್ಪೇಸ್ 4, ಸ್ಪೇಸ್ 5 ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ಇಲ್ಲಿ ಯೆಲ್ಲೋ ನಲ್ಲಿದೆ. ಇದೆಲ್ಲ ಇಂಡಿಯನ್ ರುಪೀಸ್ ನಲ್ಲಿ, ಆರೆಂಜ್ ಅಲ್ಲಿರೋದೆಲ್ಲ ಡಾಲರ್ಸ್ ನಲ್ಲಿ. ಮತ್ತೆ ಇಲ್ಲೆಲ್ಲ ಬರುವಂತಹ ಈ ರಿ ಎಂಟ್ರೀಸ್ ಬರುತ್ತಲ್ಲ ನೋಡಿ, ಇಲ್ಲಿ 25, ಇಲ್ಲಿ 125, 625, 3,125. ಈ ತರ ಈ ರಿ ಎಂಟ್ರೀಸ್ ನಲ್ಲೆಲ್ಲ 10 ಐಡಿಗಳು ಮತ್ತೆ ಫಸ್ಟ್ ಸ್ಪೇಸ್ ಅಲ್ಲಿ ಬಂದು ಫಿಲಪ್ ಆಗತ್ತೆ. ಹಾಗೆ ನೀವು ನೋಡಿದ್ರೆ ಇಲ್ಲಿ ಸ್ಪೇಸ್ 5 ಆದ್ಮೇಲೆ ಸ್ಪೇಸ್ 6 ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಆವಾಗ ಅಲ್ಲಿ ಅಪ್ಗ್ರೇಡ್ ವಾಲೆಟ್ ಅಲ್ಲಿ ಒಂದಷ್ಟು ಅಮೌಂಟ್ ಇರುತ್ತಲ್ಲ, ಅದನ್ನು ಕೂಡ ಮತ್ತೆ ಐಡಿಗಳನ್ನೇ ಕ್ರಿಯೇಟ್ ಮಾಡಿ ಅದನ್ನ ತಗೊಂಬಂದು ಸ್ಪೇಸ್ 2 ನಲ್ಲಿ, ಸ್ಪೇಸ್ 3 ನಲ್ಲಿ ಫಿಲಪ್ ಮಾಡತ್ತೆ. ಒಟ್ಟಲ್ಲಿ ಈ ತರ ಫಿಲಪ್ ಮಾಡಿ ಆರ್ಟಿಫಿಷಿಯಲ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ತಾನೇ ಫಿಲಪ್ ಮಾಡಿ ಇಲ್ಲಿ ಸ್ಪೇಸ್ 2 ಇಂದ 5 ತನಕ ನಾವು ಮಾಡೋ ಕೆಲಸ ಏನು ಇಲ್ಲ ಫ್ರೆಂಡ್ಸ್. ಎಲ್ಲ ಪ್ಯಾಸಿವ್ ಇನ್ಕಮ್ಮೆ. ಗ್ಲೋಬಲ್ ಇಂದ ನಾವು ಆಲ್ ಓವರ್ ದ ವರ್ಲ್ಡ್ ಇಂದ ಎಲ್ಲೆಲ್ಲಿಂದ ಯಾರ್ಯಾರು ಜಾಯ್ನ್ ಆಗ್ತಾರೋ ಅವರೆಲ್ಲರನ್ನೂ ಕರ್ಕೊಂಡ್ಬಂದು ಇಲ್ಲಿ ಕೂರ್ಸತ್ತೆ. ಪ್ಲಸ್ ಈ ಆರ್ಟಿಫಿಷಿಯಲ್ ಆಗಿ ಬರುವಂತಹ ಐಡಿಗಳನ್ನ ಕೂರ್ಸತ್ತೆ. ನಾವೇನು ಮಾಡದೇ ಇದ್ರು ಕೂಡ ಎಲ್ಲ ಪ್ಯಾಸಿವ್ ಇನ್ಕಮ್ ಬರೋ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡತ್ತೆ. ಇದಿಷ್ಟು ಸಾಧ್ಯನಾ ಇಲ್ವಾ ಅಂತ ನಿಮ್ಗೆ ಡೌಟ್ ಬಂತು ತಾನೆ? ನಾನು ಹೇಳ್ತೀನಿ ಇವಾಗ ಯಾಕೆ ಸಾಧ್ಯ ಅಂತ. ಯಾಕೆ ಅಂದ್ರೆ ಇದೊಂದು ಡಿಸೆಂಟ್ರಲೈಸ್ ಸಿಸ್ಟಮ್,
ಗೊತ್ತಾಯ್ತಾ? ಇಲ್ಲೊಂದು ಕಂಪನಿ ಇಲ್ಲ, ಅದಕ್ಕೊಂದು ಓನರು, ಅಡ್ಮಿನ್, ಅಥಾರಿಟಿ, ಮಿಡ್ಲ್ ಮ್ಯಾನ್ ಯಾರು ಇಲ್ಲ, ರೂಲ್ಸ್ ಮಾಡೋರು, ಕಂಡೀಷನ್ಸ್, ಟಾರ್ಗೆಟ್ಸ್, ಡೆಡ್ಲೈನ್ಸ್ ಕೊಡೋರು ಯಾರು ಇಲ್ಲ. ಫುಲ್ಲಿ ಟ್ರಾನ್ಸ್ಪರೆಂಟ್, ಎಲ್ಲ ನಾನು ನಿಮ್ಗೆ ಆಲ್ರೆಡಿ ತೋರ್ಸ್ಕೊಟ್ಬಿಟ್ಟಿದೀನಿ. ಲೀಗಲೈಸ್ಡ್ ಆಗಿದೆ ಈ ಸಿಸ್ಟಮ್. ಯಾಕೆಂತಂದ್ರೆ ವಿಲ್ಲಿಂಗ್ಲಿ ನೀವು ಮನಸ್ಫೂರ್ತಿಯಾಗಿ ನಿಮ್ಮ ಹತ್ರ ಇರೋ ದುಡ್ಡನ್ನ ಯಾರಿಗೋ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ರ, ಇನ್ನೇನು ತಪ್ಪು ಕೆಲಸ ಮಾಡ್ತಿಲ್ಲ. 100% P2P ಡೈರೆಕ್ಟ್ ಆಗಿ ಹೋಗೋ ಅಮೌಂಟ್ ಗಳೆಲ್ಲ ಅಲ್ಲಿಗಲ್ಲೇ ಹೊಟ್ಟೋಗ್ತಾ ಇದೆ ವಿದಿನ್ ಕ್ಷಣಗಳು, ಅಲ್ವಾ? ಯಾವ್ದೋ ಒಂದು ಕಂಪನಿ ಹತ್ರ ನಮ್ ದುಡ್ಡಿದ್ರೆ ನಮಗ್ ಭಯ, ಯಾವಾಗ ಆ ಕಂಪನಿ ಮುಚ್ಕೊಂಡು ಹೋಗ್ತಾರೋ ನಮ್ ದುಡ್ಡು ತಗೊಂಡು ಅಂತ. ಇಂಥದೆಲ್ಲ ಏನು ಆಗಲ್ಲ. ಅದಕ್ಕೆ ದಿಸ್ ಇಸ್ ಝೀರೋ ರಿಸ್ಕ್, ರಿಸ್ಕೇ ಇಲ್ಲ. ಮತ್ತೆ ಇಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ, ಪ್ರಾಡಕ್ಟ್ ಇಲ್ಲ, ಬೈಯಿಂಗ್ ಸೆಲ್ಲಿಂಗ್ ಇಲ್ಲ, ಗ್ಯಾಂಬ್ಲಿಂಗ್, ಲಾಟ್ರಿ ಇಲ್ಲ, ಫಾರೆಕ್ಸ್ ಇಲ್ಲ, ಸ್ಟಾಕ್ಸ್ ಶೇರ್ಸ್ ಇಲ್ಲ, ಟ್ರೇಡಿಂಗ್ ಮಾಡ್ತಿಲ್ಲ. ಇನ್ವೆಸ್ಟ್ಮೆಂಟ್ ಗಳು ಮಾಡ್ತಾ ಇದೀವಾ? ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರ ಮೇಲೆ ನಮ್ಗೆ ಏನು ಕೆಲಸ ಮಾಡ್ದೇನೆ ನಮ್ಗೆ ಬಡ್ಡಿ ಬರುತ್ತೆ, ROI ಅಂತ ಅನ್ಕೊಂತೀರಾ? ಇಲ್ಲ. ಇಲ್ಲಿ ಕಂಪ್ಲೀಟ್ಲಿ ನೀವು ಕೆಲಸ ಮಾಡ್ಲೇಬೇಕು. ಅಂದ್ರೆ ಎಷ್ಟು ಮಾಡ್ತಿರೋ ಅದು ನಿಮ್ ಇಷ್ಟ. ಒಬ್ರನ್ನೇ ಇನ್ವೈಟ್ ಮಾಡ್ತಿರೋ, 10 ಜನನೋ 50 ಜನನೋ 100 ಜನ, ಅದು ನಿಮ್ ಇಷ್ಟ. ಆದ್ರೆ ನೀವ್ ಏನೋ ಕೆಲಸ ಮಾಡದೆ ಕೂತ್ಕೊಂಡ್ರು ಕೂಡ ದುಡ್ಡು ಬರುತ್ತೆ ಅಂತ ಇಲ್ಲಿ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಖಂಡಿತ ಬರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ AI ಎಲ್ಲ ಕೆಲಸ ಮಾಡ್ತಾ ಇದೆ, ಬೇರೆಯವರು ಕಮ್ಯುನಿಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ನಾವು ಬೇರೆಯವ್ರ ಮೇಲೆ ಮಾತ್ರ ನಾವು ಡಿಪೆಂಡ್ ಆದ್ರೆ ಇಟ್ಸ್ ಬಿ ವೆರಿ ವೆರಿ ಲೇಟ್, ಅಲ್ವಾ? ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಪ್ರೆಡಿಕ್ಷನ್ ಹೇಳಕ್ ಆಗಲ್ಲ ಇಂಥ ದಿವ್ಸ ಅಂತ. ವೇಟ್ ಮಾಡ್ಬೇಕಾಗತ್ತೆ, ನಮ್ಗೆ ಟೈಮ್ ವೇಸ್ಟ್ ಆಗತ್ತೆ. ಇಲ್ಲಿ ಬೇಸಿಕ್ ಆಗಿ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅನ್ನೋದು ಆಪರೇಟ್ ಆಗ್ತಾ ಇದೆ. ಸೊ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಹೆಂಗೆ ಅಂತಂದ್ರೆ, ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಕೋಡಿಂಗ್ ದ್ವಾರ ಮಾಡ್ಬಿಟ್ಟಿರ್ತಾರೆ, ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ. ಆ ಕಂಡೀಷನ್ಸ್ ಫಿಲಪ್ ಆದಾಗ ತಾನೇ ಯಾರ್ಯಾರಿಗೆ ದುಡ್ಡು ಕಳಿಸ್ಬೇಕೋ ಆ ಟೈಮ್ಗೆ ತಾನೇ ಮಾಡ್ಕೊಂಡ್ ಬರುತ್ತೆ. ಯಾವ್ದೋ ಒಂದು ಮನುಷ್ಯ ಕೂತ್ಕೊಂಡು ಲಾಗಿನ್ ಆಗಿ ನಮ್ಗೆ ದುಡ್ಡು ಕಳಿಸ್ಬೇಕು ಅನ್ನೋಂತಹದ್ದು ಇಲ್ಲಿಲ್ಲ. ಹಾಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಕೂಡ ನಾವ್ ಇಲ್ಲೇನ್ ಯೂಸ್ ಮಾಡ್ತಾ ಇದೀವಿ, ಇದು ಟ್ಯಾಂಪರ್ ಪ್ರೂಫ್ ಅಂತಂದ್ರೆ ನಾವು ಎಲ್ರು ಅಲ್ಲಿ ಹೋಗಿ ಓದ್ಬೋದು, ಅಲ್ಲಿ ಏನ್ ನಡೀತಾ ಇದೆ ಅಂತ ಕಾಣಿಸುತ್ತೆ. ಆದರೆ ಯಾರು ಅದನ್ನ ಮತ್ತೆ ಮತ್ತೆ ಪ್ಲಾನ್ ಗಳು ಚೇಂಜ್ ಮಾಡೋದು, ಅಥವಾ ಯಾವ್ದೋ ಅಮೌಂಟ್ ನ ಎಲ್ಲಿಂದನೋ ತೆಗಿಯೋದು, ಇನ್ನೆಲ್ಲೋ ಹಾಕೋದು, ಅದೆಲ್ಲ ಯಾವ್ದು ಇರೇಸ್ ಮಾಡಕ್ಕಾಗಲ್ಲ, ಡಿಲೀಟ್ ಮಾಡಕ್ಕಾಗಲ್ಲ, ಯಾವ್ದು ಇಲ್ಲ ಫ್ರೆಂಡ್ಸ್. ಆಬ್ಸಲ್ಯೂಟ್ಲಿ ಕಂಪ್ಲೀಟ್ಲಿ ಆಬ್ಸಲ್ಯೂಟ್ಲಿ ಸೇಫ್. ಓಕೆನಾ? ಸೊ ಒಂದು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋಣ, ಎಷ್ಟು ವಂಡರ್ಫುಲ್ ಸಿಸ್ಟಮ್ ನಮ್ಗೆ ಕೈಗೆ ಕೊಟ್ಬಿಟ್ಟಿದೆ. ಒಂದು 30 ಲಕ್ಷ US$ ಅಥವಾ 3 ಮಿಲಿಯನ್ US$ ತುಂಬಾ ಈಸಿಯಾಗಿ ನಿಮ್ಮದೇನು ಕೆಲಸ ಇಲ್ಲದೇನೆ ನೀವು ಇಲ್ಲಿ ಹಣ ಸಂಪಾದಿಸಬಹುದು. ಏನ್ ಮಹಾ ಕೆಲಸ ಮಾಡಿದೀರಾ? ಕೈಯಿಂದ ಕೊಟ್ಟಿರೋ ಒಂದು $50 ಬಿಟ್ರೆ ನಿಮ್ಗೆ ಎಷ್ಟು ಜನ ಇಷ್ಟ ಆಗ್ತಾರೋ ಅಷ್ಟು ಜನನ್ನ ಝೂಮ್ ಮೀಟಿಂಗ್ ಬಾರಪ್ಪ ಅಂತ ಕರೆಯೋದು, ಇಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಸೊ ನಿಮ್ಮ ಡ್ರೀಮ್ಸ್ ಅಚೀವ್ ಮಾಡ್ಕೋಬಹುದು, ಗೋಲ್ಸ್ ಅಂಬಿಷನ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೋಬಹುದು ಫ್ರೆಂಡ್ಸ್. ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಮಾತ್ರ ತುಂಬಾ ತುಂಬಾ ಇಂಪಾರ್ಟೆಂಟ್. ಅಂತಂದ್ರೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು. ದೇವ್ರಿಗೆ ಥ್ಯಾಂಕ್ಸ್ ಅಂತ ತೋರ್ಸೋದಕ್ಕೆ ನಾವು ಹೆಂಗೆ ಇದು ಬಾಯಲ್ಲಿ ಹೇಳಿದ್ರೆ ದೇವ್ರ ನಮ್ ಮುಂದೆ ಕೂತಿರ್ತಾನ ಕೇಳಿಸ್ಕೊಳಕ್ಕೆ? ಇಲ್ಲ. ಅದಕ್ಕೋಸ್ಕರ ನಾವು ಬೇರೆ ಜನರಿಗೆ ಹೆಲ್ಪ್ ಮಾಡಿದ್ರೆ ಇದು ಹೋಗಲ್ಲಿ ಮುಟ್ಟತ್ತೆ. ಅದ್ರ ದ್ವಾರ ನಮ್ಮ ಕರ್ಮಗಳು ಕಳೆದು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಕಾಲ ಬರುತ್ತೆ. ಸೊ ಗುಡ್ ಲಕ್ ಟು ಆಲ್ ಆಫ್ ಯು. ನನಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮನ್ನ ಇಲ್ಲಿ ಎಸ್ಪೆಷಲಿ ಇನ್ವೈಟ್ ಮಾಡಿದಾರಲ್ಲ, ಅವ್ರನ್ನ ಮರಿಬೇಡಿ. ಅವ್ರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನಿಮ್ಮ ID ನ ಕ್ರಿಯೇಟ್ ಮಾಡ್ಕೊಂಡ್ಬಿಡಿ. ಓಕೆನಾ? ಗುಡ್ ಲಕ್, ಗಾಡ್ ಬ್ಲೆಸ್ ಯು.